ಹಲೋ, ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆಯೊಂದಿಗೆ ನಾವು ವಾಕ್ಯ ಭಾವಕ್ಕೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮೆಲ್ಲರ ಪರಲೋಕ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಎಲ್ಲ ಮಹಿಮೆಯೂ ಘನತೆಯೂ ಸ್ತೋತ್ರವೂ ಸಲ್ಲಲಿ ದೇವ. ಈ ಒಂದು ಶುಭ ವೇಳೆಯಲ್ಲಿ ತಂದೆ, ನಮ್ಮನ್ನೆಲ್ಲ ಒಂದೇ ಕುಟುಂಬವಾಗಿ ಸೇರಿಸಿ ನಿಮ್ಮ ವಾಕ್ಯವನ್ನು ಧ್ಯಾನಿಸಲು, ನಿಮ್ಮನ್ನು ಆರಾಧಿಸಲು ಮಾಡಿಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ ತಂದೆ. ನಿಮ್ಮ ಅಮೂಲ್ಯವಾದ ವಾಕ್ಯವನ್ನು ಕೇಳುವುದಕ್ಕೆ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರನ್ನು ಆಶೀರ್ವದಿಸಿ ತಂದೆ. ಈ ಒಂದು ವೇಳೆಯಲ್ಲಿ ತಂದೆ, ವಾಕ್ಯವನ್ನು ಹೇಳುವಂಥ ನನಗೆ ಪವಿತ್ರ ಆತ್ಮಶಕ್ತಿಯನ್ನು ದಯಪಾಲಿಸಿ. ಅದೇ ರೀತಿ ತಂದೆ, ಇಲ್ಲಿ ನೆರೆದಿರುವಂಥ ಎಲ್ಲ ಸಹೋದರ ಸಹೋದರಿಯರನ್ನು ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ಬೇಕಾದಂಥ ಆ ಪವಿತ್ರಾತ್ಮ ಶಕ್ತಿಯನ್ನು ದಯಪಾಲಿಸಿ ಅವರ ಹೃದಯಗಳನ್ನು ಪ್ರೇರೇಪಿಸಿ ಎಂದು ಈ ಪ್ರಾರ್ಥನೆಯನ್ನು ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಸಮರ್ಪಿಸುತ್ತಿದ್ದೇನೆ ತಂದೆ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ವಿಶೇಷವಾದ ದಿನ ಇವತ್ತು. ಮೊದಲನೇದಾಗಿ ನಮ್ಮ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳೊಂದಿಗೆ ಅವರಿಗೆ ಶುಭಾಶಯ ತಿಳಿಸುತ್ತಾ, ನಾವೊಂದು ಈ ವೇಳೆಯಲ್ಲಿ ನಮ್ಮ ಗ್ರಹದಂತದಲ್ಲಿ ದೇವರು ಹೇಳ್ತಕ್ಕಂಥ ಮಾತನ್ನು ನಾವು ಧ್ಯಾನಿಸೋಣ. ಈ ದಿನ ಒಂದು ಅತ್ಯುತ್ತಮವಾದ ಅಂಶವನ್ನು ನಾವು ದೈವಗ್ರಂಥದ ಮೂಲಕ ತಿಳಿಯೋಣ. ಪ್ರಿಯರೇ, ವಿಶ್ವದ ಅಗ್ರ ವ್ಯಾಪಾರಸ್ಥ ಯಾರು? ದಿ ಬಿಗ್ ಬಿಸ್ನೆಸ್ ಮ್ಯಾನ್ ಅಂತ ಕರಿಬೋದು. ಪ್ರಪಂಚ ವ್ಯಾಪಾರವೆತ್ತ ಎವರು ಅಂತ ತೆಲುಗಿನಲ್ಲಿ ಕೂಡ ನಾವು ಕರಿಬೋದು. ಪ್ರೀತಿಯ ಸಹೋದರ ಸಹೋದರಿಯರೇ, ಬಿಸ್ನೆಸ್, ವ್ಯಾಪಾರ ಅಂದರೆ ನಿಮಗೆಲ್ಲ ಗೊತ್ತಿದೆ, ಇಡೀ ಪ್ರಪಂಚ ಒಂದು ವ್ಯಾಪಾರನ ನಂಬಿಕೊಂಡೇ ಬದುಕ್ತಾ ಇದೆ. ವ್ಯವಹಾರಗಳಾಗಲಿ, ಯಾವುದೇ ಲೇವಾದೇವಿಗಳಾಗಿರಲಿ, ದುಡ್ಡು ಹಣ ಕಾಸಿನ ವ್ಯವಹಾರ ಇರಲಿ, ಅದಿಲ್ಲದೆ ಈ ಪ್ರಪಂಚ ನಡೀತಾ ಇಲ್ಲ. ನಿಮ್ಗೊತ್ತು, ಒಂದು ಕಾಲದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ಎಷ್ಟೋ ಬೇರೆ ಬೇರೆ ದೇಶದವರು ಬಂದು ನಮ್ಮ ದೇಶದಲ್ಲಿ ವ್ಯಾಪಾರ ಮಾಡಿದ್ದಾರೆ. ಉದಾಹರಣೆಗೆ ವಾಸ್ಕೋಡ ಗಾಮ ಇರ್ಬೋದು, ಭಾರತವನ್ನು ಸಮುದ್ರಯಾನ ಕಂಡಿದ್ದಂಥ ಪಿತಾಮಹ. ಐರೋಪ್ಯ ದೇಶದಿಂದ 11 ತಿಂಗಳ ದೀರ್ಘ ಪ್ರವಾಸ ಮಾಡಿ ಕ್ಯಾಲಿಕಟ್ ಅನ್ನೋ ಪ್ರದೇಶಕ್ಕೆ ಬಂದು ಇಲ್ಲಿ ಭಾರತ ದೇಶದಲ್ಲಿ ದೊರೆಯುವಂಥ ಸಾಂಬಾರು ಪದಾರ್ಥಗಳನ್ನ ಖರೀದಿ ಮಾಡಿ ಅವರ ದೇಶಗಳಲ್ಲಿ ಮಾರಾಟ ಮಾಡೋಣ ಅಂತ ಅವನ ಒಂದು ಆಸೆ ಈಡೇರಿಸ್ಕೊಂಡ. ನೀವು ಇತಿಹಾಸದಲ್ಲಿ ಓದಿರ್ತೀರ. ಅದೇ ರೀತಿ ಫ್ರೆಂಚರು, ಡಚ್ಚರು, ಸುಮಾರು ಜನ ವಿದೇಶದಿಂದ ನಮ್ಮ ದೇಶದಲ್ಲಿ ಬಂದು ವ್ಯಾಪಾರ ಮಾಡಿದ್ದಾರೆ. ವ್ಯಾಪಾರ ಅಂದ್ರೇನು? ಮೊದಲನೇದಾಗಿ, ವಾಟ್ ಯು ಮೀನ್ ಬೈ ಬಿಸ್ನೆಸ್? ಇಟ್ಸ್ ಆ್ಯನ್ ಆರ್ಗನೈಸೇಷನ್ ಅಥವಾ ಇಟ್ಸ್ ಆ್ಯನ್ ಎಂಟರ್ಪ್ರೈಸಸ್. ಇಟ್ ಮೇ ಬಿ ಎ ಕಮರ್ಷಿಯಲ್, ಪ್ರೊಫೆಷನಲ್, ಯಾವ ರೀತಿ ಬೇಕಾದ್ರೂ ಇರ್ಬೋದು. ಶೈಕ್ಷಣಿಕವಾಗಿ, ವಾಣಿಜ್ಯವಾಗಿ, ಕೈಗಾರಿಕವಾಗಿ ಎಲ್ಲ ರೀತಿಯಿಂದನೂ ಒಂದು ವ್ಯಾಪಾರ ನಡೀತಾ ಇರುತ್ತೆ. ಇದನ್ನು ನಾವೊಂದು ಬಿಸ್ನೆಸ್ ಅಂತ ಕರಿತೀವಿ. ಬ್ರಿಟಿಷರು ಕೂಡ ಅಷ್ಟೇ ನಮ್ಮ ದೇಶಕ್ಕೆ ಬಂದಿದ್ದು ಯೇಸು ಕ್ರಿಸ್ತನ ಪ್ರಕಟ ಮಾಡೋದಕ್ಕಲ್ಲ. ನಿಮಗೆ ಹಿಸ್ಟ್ರಿ ಗೊತ್ತಿದೆ ಅಂತ ಭಾವಿಸ್ತೀನಿ. ಬ್ರಿಟಿಷರು ಬಂದಿದ್ದು ನಮ್ಮ ದೇಶದಲ್ಲಿ ವ್ಯಾಪಾರ ಮಾಡೋದಕ್ಕೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಗಣಿನ ಆಳೋದಕ್ಕೆ, ನಮ್ಮ ದೇಶನ ಆಳೋದಕ್ಕೆ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಒಂದು ಕಂಪ್ನಿ ಓಪನ್ ಮಾಡಿದ್ರು. ಏನಕ್ಕೋಸ್ಕರ ಮಾಡಿದ್ರು? ವ್ಯಾಪಾರದ ವಹಿವಾಟಿಗೋಸ್ಕರ ಮಾತ್ರ. ಕ್ರಿಸ್ತನನ್ನು ಪ್ರಕಟಿಸಿದ್ದು ಯಾರು ಅಂದರೆ ಕ್ರೈಸ್ತ ಮಿಷನರಿಗಳು. ವಿಲಿಯಂ ಕೇರಿ ಇರ್ಬೋದು, ಮದರ್ ತೆರೇಸಾ ಇರ್ಬೋದು. ಆ ರೀತಿ ಎಷ್ಟೋ ಜನ ಮಿಷನರೀಸ್ ಬಂದು ನಮ್ಮ ಕ್ರಿಸ್ತನನ್ನು ಇಲ್ಲಿ ಪ್ರಕಟಿಸಿದ್ದಾರೆ. ವ್ಯಾಪಾರಕ್ಕಂತಾನೇ ಬಂದಂಥ ಎಷ್ಟೋ ವಿದೇಶಿ ಜನಗಳು ನಾವು ಪುಸ್ತಕಗಳಲ್ಲಿ, ಚರಿತ್ರೆಗಳಲ್ಲಿ ನೋಡಬಹುದು ಪ್ರಿಯರೇ. ಹಾಗಾಗಿ ನಮ್ಮ ದೇಶದಲ್ಲಿ ವ್ಯಾಪಾರಸ್ಥ ಅಂದರೆ ಯಾರು ಗೆಸ್ ಮಾಡ್ತೀರಾ? ನಂಬರ್ 1 ವ್ಯಾಪಾರಸ್ಥ, ರಿಚ್ ಮ್ಯಾನ್, ಎಲ್ಲರಿಗೂ ಗೊತ್ತು, ಅಂಬಾನಿ. ಇದಕ್ಕೆ ಮುಂಚೆ ಟಾಟಾ ಬಿರ್ಲಾ ಹೆಸರೆಲ್ಲ ಬರ್ತಾಯಿತ್ತು. ಈಗ ಅಂಬಾನಿನಲ್ಲೇ ಟಾಪ್ ಮೋಸ್ಟ್ ರ್ಯಾಂಕಿಂಗ್ ಲಿಸ್ಟಲ್ಲಿದ್ದಾರೆ. ಅದೇ ರೀತಿ ವಿದೇಶಗಳಲ್ಲಿ, ಪ್ರಪಂಚದಾದ್ಯಂತ
ನೀವು ಯಾರು ವ್ಯಾಪಾರಸ್ಥರು ಅಂತ ನೋಡಿದ್ರೆ ಸುಮಾರು ಜನ ಇದ್ದಾರೆ ನೋಡಿ. ಪ್ರಪಂಚದಲ್ಲಿ ಮೊದಲನೇ ವ್ಯಾಪಾರಸ್ಥ ಅಥವಾ ಇಡೀ ಪ್ರಪಂಚಕ್ಕೆ ಒಂದು ಆರ್ಗನೈಸೇಷನ್, ದುಡ್ಡು ಶೇಖರಣೆ ಮಾಡುವಂಥ ಒಂದು ಆರ್ಗನೈಸೇಷನ್ ಅಂದರೆ, ಒಂದು ಸಂಸ್ಥೆ ಅಂದರೆ ದಿ ಚರ್ಚ್ ಆಫ್ ಇಂಗ್ಲೆಂಡ್ ಅಂತ ಲಂಡನ್ನಲ್ಲಿದೆ. ಅದು ಪ್ರಪಂಚದಾದ್ಯಂತ ಟಾಪ್ ಮೋಸ್ಟಲ್ಲಿದೆ, ಅದೊಂದು ಸಂಸ್ಥೆ. ಅದು ಬಿಟ್ಟರೆ ಈ ವಾಲ್ಮಾರ್ಟ್ ಅಂತ ಕೇಳಿರ್ತೀರ, ಹೇಗೆ ನಮ್ಮಲ್ಲಿ ಈಗ ಡಿ ಮಾರ್ಟ್ ಅಂತ ಇದೆ, ಆ ರೀತಿ ವಾಲ್ಮಾರ್ಟ್ ಅಂತ ಒಂದಿದೆ. ಇಡೀ ಪ್ರಪಂಚಕ್ಕೆ ಅದು 2ನೇ ಸ್ಥಾನದಲ್ಲಿದೆ ಪ್ರಿಯರೇ. ಇದು ಸಂಸ್ಥೆಗೆ ಒಳಪಡಿಸಿದ್ರೆ ಇವೆರಡು ಅಗ್ರಸ್ಥಾನದಲ್ಲಿದೆ ಇಡೀ ಪ್ರಪಂಚಕ್ಕೆ. ಇನ್ನು ವ್ಯಕ್ತಿಗಳಿಗೆ, ಯಾವ ವ್ಯಕ್ತಿ ಈ ಪ್ರಪಂಚದಲ್ಲಿ ಟಾಪಲ್ಲಿದ್ದಾರೆ ಅಂದರೆ ಎಲ್ಲರೂ ಹೇಳ್ತಾರೆ ಫೇಸ್ಬುಕ್ ಒಡೆಯ ಅಥವಾ ಇಲಾನ್ ಮಸ್ಕ್ ಅಂತೆಲ್ಲ ಹೇಳ್ಬೋದು. ಇನ್ನೊಬ್ಬ ಇದ್ದಾನೆ ಪ್ರಿಯರೇ, ಅವನ ಹೆಸರು ರಿಚೆಸ್ಟ್ ಬಿಸ್ನೆಸ್ ಮ್ಯಾನ್. ಎಲ್ಲರೂ ಮೈಕ್ರೋಸಾಫ್ಟ್ ಅಂತ ಕೂಡ ಅಂದ್ಕೊಂಡಿರ್ತಾರೆ. ರಿಚೆಸ್ಟ್ ಬಿಸ್ನೆಸ್ ಮ್ಯಾನ್ ಒಬ್ಬ ಇದ್ದಾನೆ, ಅವನ ಹೆಸರು ಬರ್ನಾರ್ಡ್ ಅಂತ. ಅವನೊಬ್ಬ ಫ್ರೆಂಚ್ ವ್ಯಕ್ತಿ. ಅವನು ಮಾಡೋಂಥ ಬಿಸ್ನೆಸ್ ಏನು ಗೊತ್ತಾ, ಈ ಸ್ಕಿನ್ ಕೇರ್ ಪ್ರಾಡಕ್ಟ್ಸು, ಕಾಸ್ಮೆಟಿಕ್ಸ್. ನಿಮ್ಗೆ ಗೊತ್ತು, ಸ್ಕಿನ್ ಕೇರ್ ಪ್ರಾಡಕ್ಟ್ಸು, ಕಾಸ್ಮೆಟಿಕ್ಸು ಈ ಒಂದು ಕಾಲಘಟ್ಟದಲ್ಲಿ ಎಷ್ಟು ಫೇಮಸ್ ಆಗಿದೆ ಅಂದರೆ ಅದನ್ನು ಯೂಸ್ ಮಾಡ್ತಾ ಇರತಕ್ಕಂಥ ಮನುಷ್ಯರೇ ಇಲ್ಲ ಪ್ರಪಂಚದಾದ್ಯಂತ. ಬರ್ನಾರ್ಡ್ ಅನ್ನೋ ವ್ಯಕ್ತಿ ಇಡೀ ಪ್ರಪಂಚಕ್ಕೆ ನಂಬರ್ 1ನೇ ಸ್ಥಾನದಲ್ಲಿದ್ದಾನೆ. ಇನ್ನು 2ನೇ ಸ್ಥಾನಕ್ಕೆ ಬಂದರೆ ಅಮೆಜಾನ್, ಅವನ ಹೆಸರು ಜೆಫ್ ಅಂತ. ಇನ್ನು 3ನೇ ಸ್ಥಾನಕ್ಕೆ ಬಂದರೆ ಟೆಸ್ಲಾ ಕಾರ್ ಓನರು ಇಲಾನ್ ಮಸ್ಕ್, ನೀವು ಕೇಳಿರ್ತೀರ ಟೆಸ್ಲಾ. ಇನ್ನು 4ನೇ ಸ್ಥಾನಕ್ಕೆ ಬಂದರೆ ಫೇಸ್ಬುಕ್ಕು, ವಾಟ್ಸಪ್. ಇದಕ್ಕೆ ಓನರ್ಗಳೆಲ್ಲ ಯಾರಿದ್ದಾರೆ, ಇವರೆಲ್ಲ ಪ್ರಪಂಚದಾದ್ಯಂತ ಲೆಕ್ಕ ಹಾಕಿದ್ರೆ ನಂಬರ್ 1, 2, 3, 4 ಆ ಥರ ಸ್ಥಾನದಲ್ಲಿ ಬರ್ತಾ ಇರ್ತಾರೆ. ಇವರೆಲ್ಲ ಅಗ್ರ ವ್ಯಾಪಾರಸ್ಥರು ಈ ಲೋಕದಲ್ಲಿ. ಅದೇ ರೀತಿ ನಾವು ಸುಮಾರು ಬಿಸ್ನೆಸ್ ಮ್ಯಾನ್ಗಳನ್ನ ನೋಡ್ತಾನೆ ಇರ್ತೀವಿ. ಇವರೆಲ್ಲರೂ ಭೂಮಿ ಮೇಲಿರ್ತಕ್ಕಂಥ ವ್ಯಾಪಾರಸ್ಥರು. ಈ ಭೂಮಂಡಲದಲ್ಲಿ ನಾನು ಮೊದಲನೇ ಸ್ಥಾನದಲ್ಲಿ ಇರಬೇಕು ಅಂದರೆ ಏನು ಮಾಡಬೇಕು, ಹೆಚ್ಚು ಹಣನ ಸಂಪಾದನೆ ಮಾಡಬೇಕು, ಒಂದು ದೊಡ್ಡ ಸಂಸ್ಥೆನ ನಾನು ಹುಟ್ಟಾಕಬೇಕು. ಅದೇ ನನ್ನ ಧ್ಯೇಯ ಅಂತಲೇ ಸಣ್ಣ ಮಕ್ಕಳಿಂದನೇ ಅವರು ಫಿಕ್ಸ್ ಆಗಿರ್ತಾರೆ. ಈಗಲೂ ಸುಮಾರು ಜನ ನೀವು ನೋಡಿರ್ತೀರ, ಏನಿಗೆ ನಿಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀರಾ, ಅವನು ದೊಡ್ಡ ವ್ಯಕ್ತಿ ಆಗಬೇಕು, ದೊಡ್ಡ ಕಂಪ್ಯೂಟರ್ ಇಂಜಿನಿಯರ್ ಆಗಬೇಕು ಅಥವಾ ದೊಡ್ಡ ಡಾಕ್ಟರ್ ಆಗಬೇಕು, ಕೈ ತುಂಬ ಹಣ ಸಂಪಾದನೆ ಮಾಡಬೇಕು, ಅವನು ಬೆಂಜ್ ಕಾರಲ್ಲಿ ಅಥವಾ BMW ಕಾರಲ್ಲಿ ಓಡಾಡಬೇಕು ನನ್ನ ಮಗ ಅಂತಾರೆ, ನನ್ನ ಮಕ್ಕಳು ಅಂತ ಹೇಳ್ತಾರೆ. ಬಟ್ ಸ್ಪಿರಿಚುವಲಲ್ಲಿರಬೇಕು, ದೇವರಲ್ಲಿರಬೇಕು ಅಂತ ಹೇಳೋದು ಸ್ವಲ್ಪ ಜನ ಮಾತ್ರ ಪ್ರಿಯರೇ. ಹಾಗಾಗಿ ಈ ಒಂದು ವೇಳೆಯಲ್ಲಿ ನಾವೆಲ್ಲರೂ ಕೂಡಿ ಕ್ರಿಸ್ತನಲ್ಲಿ ಒಂದೇ ಐಕ್ಯತೆಯಿಂದ, ಸಹೋದರ ಸಹವಾಸದಿಂದ, ಸಹೋದರ ಸ್ನೇಹದಿಂದ ದೇವರ ವಾಕ್ಯವನ್ನು ಇವತ್ತು ನಾವು ಕೇಳಕ್ಕೆ ಬಂದಿದ್ದೀವಿ ಅಂದರೆ ನಾವೆಲ್ಲರೂ ಧನ್ಯರೇ. ದೈವಗ್ರಂಥದಲ್ಲಿ ಕೂಡ ನಾವು ವ್ಯಾಪಾರಸ್ಥರಿದ್ದಾರೆ. ವ್ಯಾಪಾರ ಅಂತ ನೀವು ನೋಡಿದ್ರೆ ನಮ್ಮ ದೈವಗ್ರಂಥದಲ್ಲಿ ಸುಮಾರು ಜನ ಬರ್ತಾರೆ ಪ್ರೇರೆ. ಉದಾಹರಣೆಗೆ 1-2 ಓದ್ಕೊಳ್ಳೋಣ ಬನ್ನಿ. ಆ ಕಾಲದಲ್ಲಿ ವರ್ತಕರು, ವ್ಯಾಪಾರಸ್ಥರು ಹೇಗಿದ್ದರು ಅಂತ ನೋಡಿ. ರಾಜರ ಮೊದಲನೇ ಗ್ರಂಥ 10ನೇ ಅಧ್ಯಾಯ 14ನೇ ವಚನ. ಫಸ್ಟ್ ಕಿಂಗ್ಸ್ 10th chapter verse 14. ಹಾಂ, ಸೊಲೊಮೋನನಿಗೆ ದೇಶಾಂತರ ವ್ಯಾಪಾರಿಗಳು, ವರ್ತಕರು, ಅರಬಿಯ ಅರಸರು, ಪ್ರದೇಶಾಧಿಪತಿಗಳು ತೆರುತ್ತಿದ್ದ ಬಂಗಾರದ ಹೊರತಾಗಿ ಪ್ರತಿ ವರ್ಷ 666 ತಲಾಂತು ಬಂಗಾರವು ದೊರಕುತ್ತಿತ್ತು. ನೋಡಿ, ಇಲ್ಲಿ ವರ್ತಕರು ಮತ್ತು ವ್ಯಾಪಾರಿಗಳು ದೇಶಾದ್ಯಂತ ಇದ್ರಂತೆ ಸೊಲೊಮೋನ್ ಕಾಲದಲ್ಲಿ. ಅಂದರೆ ಆಗಲೇ ಬಿಸ್ನೆಸ್ ಅನ್ನೋದು ಒಂದಿತ್ತು ಅಂತ ನೀವು ಗ್ರಹಿಸ್ಬೋದು ಪ್ರಿಯರೇ. ಯಾರು ಸೊಲೊಮೋನ್ ದೇವಸ್ಥಾನ ಕಟ್ಟಬೇಕಾದ್ರೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ಅಲ್ಲೇ ಯೆರೂಸಲೇಮಲ್ಲಿ ಸಿಗ್ತಾ ಇರಲಿಲ್ಲ, ಬೇರೆ ಬೇರೆ ದೇಶಗಳಿಂದ ಅವ್ನು ತರಿಸ್ಬೇಕಾಗಿತ್ತು. ಅದಕ್ಕೆ ಬದಲಾಗಿ ಇವನೇನಾದರೂ ಕೊಡಬೇಕಾಗಿತ್ತು. ಈ ಬಿಸ್ನೆಸ್ ಅಂದರೆ ಅರ್ಥ ಏನು ಗೊತ್ತಾ, ಕೊಡ್ತೀನಿ ಅಥವಾ ಕೊಡ್ತೀನಿ ಕೊಡು, ಇದೇ ಬಿಸ್ನೆಸ್. ನೀನೇನಾದರೂ ನನಗೆ ಕೊಟ್ಟರೆ ನಾನು ನಿನಗೆ ಕೊಡ್ತೀನಿ, ಅಥವಾ ನಾನೇನಾದರೂ ನಾನು ನಿನಗೆ ಕೊಟ್ಟರೆ ನೀನು ನನಗೆ ಅದಕ್ಕೆ ಬದಲಾಗಿ ಏನಾದರೂ ಕೊಡಬೇಕು. ಇದನ್ನೇ ವ್ಯವಹಾರ, ಬಿಸ್ನೆಸ್, ವ್ಯಾಪಾರ ಅಂತ ಕರೀತಾರೆ. ಇನ್ನೊಂದು ಕಡೆ ನೋಡೋದಾದರೆ ಆಗಿನ ಕಾಲದಲ್ಲಿ ಕೆಲಸಕ್ಕೆ ಬೇಕಾಗಿರೋಂಥ ಆಳುಗಳಿಗೆ ಬದಲಾಗಿ ದವಸ ಧಾನ್ಯಗಳನ್ನ ಕೊಡ್ತಾಯಿದ್ರು. ನೀವು ಇನ್ನೂ ಲೇವ್ಯಕಾಂಡ ಎಲ್ಲ ಓದಿದ್ರೆ ಒಬ್ಬ ಗಂಡ ಆಳು ನನಗೆ ಬೇಕು ಅಂದರೆ ಒಂದು ಜೊತೆ
ಕೆರ ಅಂತ ಕರೀತಾರೆ, ಚಪ್ಪಲಿ. ಒಂದು ಜೊತೆ ಚಪ್ಪಲಿನ ಕೊಟ್ಟು ಆ ಆಳನ್ನ ನಾನು ಖರೀದಿ ಮಾಡಬೇಕಿತ್ತು ಆ ಕಾಲದಲ್ಲಿ. ಈಗ ನಾವು ದುಡ್ಡು ಕೊಟ್ಟು ಚಪ್ಪಲಿನ ತಗೊಳ್ತೀವಿ. ಆಳುಗಳು ಬೇಕು ಅಂದರೆ ಅವ್ರಿಗೆ ಕೂಲಿನ ಫಿಕ್ಸ್ ಮಾಡಿ ಆಳುಗಳನ್ನ ಕರ್ಸ್ಕೊತೀವಿ. ಆಗ ಕೂಡ ಇದೇ ರೀತಿ ನಡೀತಾ ಇತ್ತು ಪ್ರಿಯರೇ. ಪೂರ್ವಕಾಲ ವೃತ್ತಾಂತ 2ನೇ ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯ, 2 Chronicles 2nd chapter verse 10. ಮರ ಕಡಿಯುವ ನಿನ್ನ ಆಳುಗಳಿಗಾಗಿ 20,000 ಕೋರ್ ಗೋಧಿ, 20,000 ಕೋರ್ ಜವೆಗೋಧಿ, 20,000 ಬತ್ ದ್ರಾಕ್ಷಾರಸ, 20,000 ಬತ್ ಎಣ್ಣೆ ಇವುಗಳನ್ನು ಕೊಡುವೆನೆಂದು ಹೇಳಿಸಿದನು. ನೋಡಿ, ಒಂದು ದೇವಾಲಯ ಕಟ್ಟೋದಕ್ಕೆ ಆಳುಗಳು ಬೇಕಾಗುತ್ತೆ, ಮರ ಕಡಿಯೋರು ಬೇಕಾಗುತ್ತೆ. ಸೊ ನೀನು ನಿಮ್ಮ ಕಡೆ ಮರ ಕಡಿಯೋರು ತುಂಬ ಚೆನ್ನಾಗಿದ್ದಾರೆ, ನೀನು ಅವ್ರನ್ನ ಕಳಿಸ್ಕೊಟ್ರೆ, ಆ ಮರ ಕಡಿಯೋಂಥ ಆಳುಗಳನ್ನ ಕಳಿಸ್ಕೊಟ್ರೆ ಅವ್ರಿಗೆ ಬದಲಾಗಿ ನಾನು ಏನು ಕೊಡ್ತಾಯಿದ್ದೀನಿ? ಹಣ ಇಲ್ಲ, ಆಗ ಬಂಗಾರ, ಗೋಧಿ, ದವಸ ಧಾನ್ಯ, ಎಣ್ಣೆ ಈ ಥರ ಕೊಡ್ತೀನಿ. ಹಾಗಾಗಿ ಏನಾದರೂ ಕೊಟ್ಟು ಖರೀದಿ ಮಾಡೋದನ್ನೇ ಬಿಸ್ನೆಸ್, ವ್ಯವಹಾರ ಅಂತ ಕರೀತಾರೆ. ಈಗಲೂ ಅಷ್ಟೇ, ನಾವೇನೇ ದಿನಸಿ ನಾವು ಖರೀದಿ ಮಾಡೋಕ್ಕೆ ಹೋದ್ರೂ ದಿನಸಿ ಸುಮ್ಮನೆ ಕೊಡ್ತಾರೆ ಅವರು. ನಾವೇನು ಕೊಡ್ತೀವಿ ಅವ್ರಿಗೆ? ಹಣನ ಕೊಡ್ತೀವಿ. ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ, ಬೆವರು ಸುರಿಸಿ, ರಕ್ತ ಸುರಿಸಿ, ಈ ಬಿಸಿಲಲ್ಲಿ ಆ ದುಡಿದಂಥ ಕೂಲಿ ಹಣನ ತೊಗೊಂಡೋಗಿ ಆ ದಿನಸಿ ಅಂಗಡಿ ಕೊಟ್ಟರೆ ಮಾತ್ರ ಅವನು ದಿನಸಿ ಕೊಡ್ತಾನೆ. ಹಾಗಾಗಿ ಏನಾದರೂ ನಾವು ಕೊಟ್ಟೆ ಒಂದು ವಸ್ತುನ ನಾವು ಖರೀದಿ ಮಾಡಬೇಕು ಅನ್ನೋದು ನಮಗೆ ಅರ್ಥ ಆಗ್ತಿದೆ ಬರೀ. ಅದೇ ರೀತಿ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತಾ ಇದ್ದರೆ ಪಟ್ಟಣಗಳು ಕೊಡ್ತಾಯಿದ್ರು. ಯಾರಾದರೂ ಒಬ್ಬ ರಾಜ ಯುದ್ಧಕ್ಕೆ ಹೋದಾಗ ಸಹಾಯ ಮಾಡ್ದ ಅಂದರೆ ಆ ರಾಜನಿಗೆ ಪರ್ಯಾಯವಾಗಿ ಆ ಒಂದು ಸಿಟಿ, ಒಂದು ಗ್ರಾಮ, ಒಂದು ಪಟ್ಟಣ ಕೊಟ್ಟುಬಿಡ್ತಾಯಿದ್ರು. ಇದು ಕೂಡ ಒಂದು ಬಿಸ್ನೆಸ್ ಥರ ಮಾಡ್ತಾಯಿದ್ರು. ಇದೇ ರೀತಿ ಮಾನವ ಕಳ್ಳ ಸಾಗಣೆ ಕೂಡ ಆಗ್ತಾಯಿತ್ತು. ನಿಮ್ಗೆ ಗೊತ್ತು, ಯೋಸೆಫನ ಚರಿತ್ರೆ ಓದಿದ್ದೀರ ಆದಿಕಾಂಡದಲ್ಲಿ ಯಾಕೋಬನ ಮಕ್ಕಳು 12 ಜನ, 11ನೇವ ಯೋಸೆಫ. ಅವ್ರು ಅಣ್ಣದಿರು ಏನು ಮಾಡಿದ್ರು? ಅವನ್ನ ಒಬ್ಬ ಐಗುಪ್ತನಿಗೆ ಮಾರಿಬಿಟ್ರು ಹಣಕ್ಕೆ. ಹಾಗಾಗಿ ಮಾನವ ಕಳ್ಳ ಸಾಗಣೆ, ಮಾನವ ಮಾರಾಟ ಕೂಡ ಈ ಒಂದು ಹಣದ ವಿಷಯದಲ್ಲಿ ನಡೀತಾ ಇತ್ತು ಪ್ರಿಯರೇ. ಇದೆಲ್ಲ ಬಿಸ್ನೆಸ್. ಹಾಗಾಗಿ ದೈವಗ್ರಂಥದಲ್ಲಿ ಈ ಮಾನವರು ಅಂತ ಏನೇನಿದ್ರು ಪ್ರಪಂಚದಲ್ಲಿ ಈಗಲೂ ಮಾಡ್ತಾ ಇದ್ದಾರೆ ಬಿಸ್ನೆಸ್ಸು. ದೈವಗ್ರಂಥದಲ್ಲಿ ನೋಡಿದ್ರೆ ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಆ ಮಾನವರೆಲ್ಲರೂ, ರಾಜರು ಮತ್ತು ಅಧಿಪತಿಗಳು ಎಲ್ಲರೂ ಕೂಡ ಈ ಒಂದು ವ್ಯಾಪಾರ ವಹಿವಾಟು ಮಾಡ್ತಾಯಿದ್ರು. ಇದರ ಜೊತೆಗೆ ಇನ್ನೊಬ್ಬ ಕೂಡ ವ್ಯಾಪಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅವನು ಕೂಡ ವ್ಯಾಪಾರ ಮಾಡಿದ್ದಾನೆ. ಅವನು ಯಾರೂ ಅಲ್ಲ, ನಮ್ಮನ್ನೆಲ್ಲ ಅತಂತ್ರಗೊಳಿಸುವಂಥ, ನಮ್ಮ ಮನಸ್ಸುಗಳನ್ನು ಹಾಳು ಮಾಡುವಂಥ, ಒಳ್ಳೆಯ ವಾತಾವರಣವನ್ನು ಕೆಡಿಸುವಂಥ, ದೇವರ ಕೆಲಸಕ್ಕೆ ಕಲ್ಲು ಹಾಕುವಂಥ ಒಬ್ಬ ಇದ್ದಾನೆ. ಯಾರವನು? ಅಪವಾದಿ ಸೈತಾನ. ಅವನು ಕೂಡ ಬಿಸ್ನೆಸ್ ಮಾತಾಡ್ತಾನೆ. ಯಾರ ಹತ್ರ ಮಾತಾಡ್ತಾನೆ ಗೊತ್ತಾ? ಗೆಸ್ ಮಾಡ್ತೀರಾ ಯಾರ ಹತ್ರ ಮಾತಾಡ್ತಾನೆ? ಅಪವಾದಿ ಬಂದು ಬಿಸ್ನೆಸ್ ಮಾತಾಡ್ತಾನೆ. ಯಾರ ಹತ್ರ ಮಾತಾಡ್ತಾನೆ? ಯೇಸು ಕ್ರಿಸ್ತನ ಹತ್ರ. ವೆರಿ ಗುಡ್. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 8 ಮತ್ತು 9ನೇ ವಚನ. ದಿ ಗಾಸ್ಪೆಲ್ ಅಕಾರ್ಡಿಂಗ್ ಟು ಸೆಂಟ್ ಮ್ಯಾಥ್ಯೂ 4th chapter verse 8 and 9. 8 and 9. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು. ಏನು ಕೊಡ್ತಾನಂತೆ? ರಾಜ್ಯವನ್ನು. ನಾನೇನೇನು ತೋರಿಸ್ತಾ ಇದ್ದೀನಿ ನಿನಗೆ, ಎಲ್ಲಿವರೆಗೂ ಕಣ್ಣು ಕಾಣಿಸ್ತಾ ಇದೆ, ಅದೆಲ್ಲ ನಾನು ನಿನಗೆ ಕೊಡ್ತೀನಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡೋ. ದಿಸ್ ಇಸ್ ನಥಿಂಗ್ ಬಟ್ ಬಿಸ್ನೆಸ್ ಅಲ್ವಾ ಇದು? ಇಷ್ಟೊತ್ತು ನಾವೇನು ಓದಿದ್ವಿ? ಏನಾದರೂ ಒಂದು ನಾನು ಪಡಿಬೇಕು ಅಂದರೆ ಏನಾದರೂ ಕೊಡಬೇಕು. ಯೇಸು ಕ್ರಿಸ್ತನ ಬಳಿ ಆ ಸಾಷ್ಟಾಂಗ ನಮಸ್ಕಾರ ಪಡೆಯೋದಕ್ಕೋಸ್ಕರ ಇವನೇನಿಟ್ಟ ಆಸೆ? ಆ ರಾಜ್ಯವನ್ನು. ಯಾಕಂದರೆ ಇದು ನನಗೆ ಕೊಡಲ್ಪಟ್ಟಿದೆ ಅಂತ ಬೇರೆ ಹೇಳ್ತಾನೆ. ಅಲ್ಲಿವರೆಗೂ ಯಾರ ಕೈಯಲ್ಲಿತ್ತು ಆ ರಾಜ್ಯ?
ಸೈತಾನನ ಕೈಯಲ್ಲಿತ್ತು. ಆ ರಾಜ್ಯವನ್ನು, ಆ ಲೋಕದ ಆಸೆನ ಯೇಸು ಸ್ವಾಮಿಗೆ ತೋರಿಸಿ ವ್ಯಾಪಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಯೇಸು ಸ್ವಾಮಿ ಏನಾದರೂ ಒಪ್ಕೊಂಡು ಆಯಿತು ನನಗೆ ಕೊಡು ಈ ಆಸ್ತಿನ ಅಂತ ನಮಸ್ಕಾರ ಮಾಡಿದಿದ್ರೆ ಏನಾಗ್ತಾಯಿತ್ತು? ಯೇಸು ಕ್ರಿಸ್ತ ಕೂಡ ಸೈತಾನ ಥರ ಬಿಸ್ನೆಸ್ ಮ್ಯಾನ್ ಆಗಿಬಿಡ್ತಾಯಿದ್ರು. ಆಗ ಯೇಸು ಸ್ವಾಮಿ ಒಪ್ಕೊಳ್ಳಲಿಲ್ಲ ಪ್ರಿಯರೇ. ತಂದೆಯಾದ ದೇವರಿಗೆ ಹೊರತು ಬೇರೆ ಯಾರಿಗೂ ನಾನು ಸಾಷ್ಟಾಂಗ ನಮಸ್ಕಾರ ಮಾಡಬಾರ್ದು, ಮಾಡೋದಿಲ್ಲ. ಅದು ಯಥಾರ್ಥತೆ, ಅದು ಭಕ್ತಿ, ಅದು ತಂದೆಯಾದ ದೇವರು ಕೊಟ್ಟಂಥ ಆಜ್ಞೆನ ಪರಿಪಾಲನೆ ಮಾಡೋಂಥ ರೀತಿ. ಯಾವುದೇ ಸಂದರ್ಭದಲ್ಲಾಗಲಿ, ಯಾವುದೇ ಆಸೆಗಳಿಗಾಗಲಿ, ಯಾವುದೇ ರೋಗ ಬರಲಿ, ಏನೇ ಕಷ್ಟ ಬರಲಿ, ಯಥಾರ್ಥತೆ ಮತ್ತು ಭಕ್ತಿ ಮತ್ತು ಭಯ, ತಂದೆಯಾದ ದೇವರು ಕೊಟ್ಟಂಥ ಆಜ್ಞೆನ ನಾವು ಪರಿಪಾಲನೆ ಮಾಡಲೇಬೇಕು. ತಂದೆಯಾದ ದೇವರಿಗೆ ಮೊದಲನೇ ಇಷ್ಟ ಏನಂದರೆ, ನಾನು ಹೇಳಿದಂಥ ಮಾತನ್ನು ನೀನು ಅನುಸರಿಸಿದ್ರೆ ಮಾತ್ರ ನೀನು ನನಗೆ ಫಸ್ಟ್ ಇಷ್ಟ ಆಗ್ತೀಯ, ಆಮೇಲೆ ಬೇರೆಲ್ಲ ಸೆಕೆಂಡ್ರಿ. ಮೊದಲನೇದಾಗಿ ನಾನು ಹೇಳಿದ ಮಾತನ್ನು ನೀನು ಪರಿಪಾಲನೆ ಮಾಡು, ವಿಧೇಯತ್ವ. ಹಾಗಾಗಿ ನೀವು ಸೌಲನ ರಾಜನ ನೀವು ನೋಡಿರ್ತೀರ. ಒಂದು ಕಡೆ ಹೋಗಿ ಯುದ್ಧ ಮಾಡಿ ನೀನೆಲ್ಲ ಅಲ್ಲಿರೋದನ್ನೆಲ್ಲ ಅಳಿಸ್ಬಿಟ್ಟು ಬಂದ್ಬಿಡು ಅಂತ ಹೇಳ್ತಾನೆ. ಆದರೆ ಸೌಲು ಆ ಕೆಲಸ ಮಾಡಲ್ಲ. ಅದರಲ್ಲಿ ಒಳ್ಳೆ ಕೊಬ್ಬಿದ ಕುರಿಗಳನ್ನ ಮಾತ್ರ ತೊಗೊಂಡು ಬಂದು ತಂದೆಯ ದೇವರಿಗೆ ಅರ್ಪಿಸಿ ಅದನ್ನು ಯಜ್ಞ ಮಾಡಿ ಅದೊಂದು ತಪ್ಪು ಕೆಲಸ ಮಾಡ್ತಾನೆ. ಸೊ ಸಮುವೇಲ್ ಪ್ರವಾದಿ ಬಂದು ಕೇಳಿದಾಗ ನಾನೇನು ತಪ್ಪು ಮಾಡಿದೆ, ದೇವ್ರಿಗೆ ತಾನೇ ನಾನು ಇದನ್ನು ಅರ್ಪಿಸಿದ್ದೀನಿ ಅಂದಾಗ, ತಂದೆಯಾದ ದೇವರು ನಿನ್ನ ಈ ಅರ್ಪಣೆಗಳಿಗೆ ಮೆತ್ತಾನ, ಅಥವಾ ನಾನು ಹೇಳಿರೋ ಮಾತು ನೀನು ನಡೆಸ್ಕೊಂಡು ಹೋದರೆ ಮೆಚ್ತಾನ ಅಂತ ನೀವು ಸ್ಯಾಮ್ಯುಯಲ್ಗಂತ 22ನೇ ಅಧ್ಯಾಯ ನೀವು ಓದ್ಕೊಳ್ಳಿ. ಆಮೇಲೆ ಹಾಗೆ ಪ್ರೀತಿಯ ಸಹೋದರ ಸಹೋದರರೇ, ವಿಧೇಯತ್ವಕ್ಕೆ, ಆಜ್ಞೆಗಳಿಗೆ ಯಾರು ಪರಿಪಾಲನೆ ಮಾಡ್ತಾರೋ ಅವ್ರನ್ನ ಮಾತ್ರ ತಂದೆಯಾದ ದೇವರು ಮೆಚ್ಚುತ್ತಾರೆ. ಆ ಒಂದು ಕೆಲಸನ ಯೇಸು ಸ್ವಾಮಿ ಆವತ್ತು ಸೈತಾನ ಮುಂದೆ ಮಾಡಿ ನಮಗೆ ತೋರಿಸಿದ್ದಾರೆ ಪ್ರಿಯರೇ. ಇದೆಲ್ಲ ನಮಗೆ ನಿದರ್ಶನವಾಗಿದೆ. ಅದಕ್ಕೋಸ್ಕರ ನಾವು ಯೇಸುವಿನ ಸಾರೂಪ್ಯನ ಪಡ್ಕೊಬೇಕು. ಹಾಗಾಗಿ ಯೇಸು ಕ್ರಿಸ್ತ ಕೂಡ ಒಂದು ಬಿಸ್ನೆಸ್ ಮಾಡಿದ್ದಾರೆ. ಬರೀ ಈ ವ್ಯಾಪಾರಸ್ಥರು, ಈ ಭೂಮಿ ಮೇಲಿರ್ತಕ್ಕಂಥ ಈ ದೊಡ್ಡ ದೊಡ್ಡ ಶ್ರೀಮಂತರು ಮಾಡಿರೋ ಬಿಸ್ನೆಸ್ ಅಲ್ಲ, ಎಲ್ಲದಕ್ಕಿಂತ ಹೆಚ್ಚಾದ ದೊಡ್ಡದಾದ ಒಂದು ಬಿಸ್ನೆಸ್ ಮಾಡಿದ್ದಾರೆ. ದಿ ಬಿಗ್ ಬಿಸ್ನೆಸ್ ಮ್ಯಾಗ್ನೆಟ್ ಅಂದರೆ ಅದು ಯೇಸು ಕ್ರಿಸ್ತನೇ. ಯಾಕಂದರೆ ಎಲ್ಲರೂ ಅದನ್ನು ಆಗಲೇ ಹೇಳ್ದಂಗೆ ಪಟ್ಟಣಗಳನ್ನ ಕೊಡ್ತಾಯಿದ್ರು, ಗೋಧಿ, ರವೆ, ಅಕ್ಕಿ, ಎಣ್ಣೆ ಈ ಥರ ಕೊಡ್ತಾಯಿದ್ರು. 2 ಜೊತೆ ಅಥವಾ 1 ಜೊತೆ ಕೆರ ಕೊಟ್ಬಿಟ್ಟು ಆಳುಗಳನ್ನ ಖರೀದಿ ಮಾಡ್ತಾಯಿದ್ರು. ದುಡ್ಡುಗೋಸ್ಕರ ಏನು ಬೇಕಾದ್ರೂ ಮಾಡ್ತಾಯಿದ್ರು. ಆದರೆ ಯೇಸು ಕ್ರಿಸ್ತ ಕೂಡ ಒಂದು ಕೊಟ್ಟು ಬಿಸ್ನೆಸ್ ಮಾಡಿದ್ದಾರೆ. ಏನದು ನೋಡ್ಕೊಂಬರೋಣ ಬನ್ನಿ. ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನ. ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಮ್ಯಾಥ್ಯೂ 20th chapter verse 28. ಹಾಗೆಯೇ ಮನುಷ್ಯ ಕುಮಾರನು ಕೂಡ ಹೇಗೆ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಮನುಷ್ಯರು ಬಿಸ್ನೆಸ್ ಮಾಡ್ತಾರೆ, ಏನಾದ್ರು ಕೊಟ್ಟು ತಗೊಳ್ಳೋದು, ಕೊಡ್ತೀನಿ. ಹಾಂ, ಹಾಗೆಯೇ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ. ಯಾರನ್ನ ಬಿಡಿಸಿಕೊಳ್ಳೋದಕ್ಕಾಗಿ? ಪಾಪವೆಂಬ ಆ ಒಂದು ಲೋಕದಲ್ಲಿ, ಆ ಒಂದು ಸೆರೆಮನೆಯಲ್ಲಿ ಸಿಕ್ಕಿ ಹಾಕಿರ್ತಕ್ಕಂಥ ಆ ಪಾಪಿಷ್ಟರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ಏನನ್ನು ಈಡುಕೊಟ್ಟಿದ್ದು? ಏನನ್ನು ಕೊಟ್ಟಿದ್ದಂತೆ? ಪ್ರಾಣವನ್ನು ಈಡುಕೊಡುವುದು ಅಂದ್ರೇನು? ಪಟ್ಟಣವನ್ನು ನಾನು ಈಡುಕೊಡ್ತೀನಿ. ಈಗ ನಮಗೇನಾದರೂ ಕಷ್ಟ ಬಂತು, ಹಣ ಬೇಕು, ಬಂಗಾರ ತೊಗೊಂಡೋಗಿ ನಾವು ಈಡಂತ ಇಡ್ತೀವಿ. ಈಡು ಕೊಡೋದು ಅಂದರೆ ಹಡ ಇಡೋದು. ಬಂಗಾರನ ಕೊಟ್ಟು ಹಣನ ತೊಗೊಂಡು ಬರ್ತೀವಲ್ಲ, ಮುತ್ತೂಟ್ ಫೈನಾನ್ಸ್ ಇರ್ಬೋದು, ಬೇರೆ ಯಾವುದ್ಯಾವುದೋ ಫೈನಾನ್ಸ್ ಇದೆ. ಸೊ ಮತ್ತೆ ಅದನ್ನು ಬಿಡಿಸ್ಕೊಂಬರ್ಬೇಕಾದ್ರೆ ನಾವೇನು ಕೊಡ್ತೀವಿ ಗೊತ್ತಾ? ಹಣನೇ ಮತ್ತೆ ಕೊಡ್ತೀವಿ. ಅದನ್ನು ಈಡು ಕೊಡೋದು ಅಂತ ಕರೀತಾರೆ. ಹಣನ ಈಡಾಗಿ ಕೊಡ್ಬೋದು, ಬಂಗಾರನ ಈಡಾಗಿ ಕೊಡ್ಬೋದು. ಆದರೆ ಯೇಸು ಸ್ವಾಮಿ ಏನು ಈಡಾಗಿ ಕೊಟ್ಟಿದ್ದಾರೆ? ಪ್ರಾಣವನ್ನು ಈಡಾಗಿ ಕೊಟ್ಟಿದ್ದಾರೆ ಪ್ರಿಯರೇ. ಹಾಗಾಗಿ ಯಾವ ಪ್ರಪಂಚದಲ್ಲಿ ಯಾರು ಏನು ಬೇಕಾದ್ರೂ ವ್ಯಾಪಾರ ಮಾಡ್ಬೋದು, ಏನು ಬೇಕಾದ್ರೂ ಕೊಟ್ಟು ತೊಗೊಬೋದು. ಬಟ್ ಪ್ರಾಣನ ಕೊಟ್ಟು ಯಾರಾದರೂ ತೊಗೊಳೋದು ನೋಡಿದ್ದೀರಾ ನೀವು? ಯೇಸು ಕ್ರಿಸ್ತ ಮಾತ್ರ ಪ್ರಿಯರೇ. ಹಾಗಾಗಿ ಇನ್ನೊಂದು ಸಲ ಓದ್ಕೋಣ ಮಾತನ್ನು, ಓದಿ ಬಿಡ್ತಾರೆ. ಹಾಗೆಯೇ ಮನುಷ್ಯ ಕುಮಾರನು
ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೂ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಈಡು ಅನ್ನೋದು ಸಿಂಪಲಾಗಿ ನಾವು ಹಣ ಕೊಡೋದಾಗಲಿ, ಊಟ ಹಾಕೋದಾಗಲಿ, ಅಥವಾ ಬದಲು ಕೊಡೋದಾಗಲಿ, ಋಣ ತೀರಿಸೋದಾಗಲಿ, ಮುಯಿ ಕೊಡೋದಾಗಲಿ ನೀವು ನೋಡಿರ್ತೀರ. ಮದುವೆ ಮುಂಜಿಗಳಲ್ಲೆಲ್ಲ ಅವ್ರು ನಮ್ಗೆ ಎಷ್ಟು ಮುಯಿ ಹಾಕಿದರೆ ನಾವು ಅವ್ರಿಗೆ ಅಷ್ಟೇ ಮುಯಿ ಹಾಕಬೇಕು ಅನ್ನೋದೊಂದು ಪದ್ಧತಿ ಇದೆ. ಹಾಗಾಗಿ ಇದು ಈ ಥರದ್ದಲ್ಲ. ಈ ದೇವರು ಕೊಟ್ಟಿರ್ತಕ್ಕಂಥ ಈ ಒಂದು ಮುಯಿಗೆ ನಾವು ಋಣ ತೀರಿಸೋದಕ್ಕೆ ಆಗೋದೇ ಇಲ್ಲ. ನಮ್ಮ ಜೀವನ ಇರೋವರೆಗೂ ಕೂಡ ನಾವು ಕ್ರಿಸ್ತನ ಸಾರೂಪ್ಯವನ್ನು ಧರಿಸ್ಕೊಂಡು ನಾವು ಕ್ರಿಸ್ತುವಿನಂತೆ ಬದುಕಿದ್ರೆ ಮಾತ್ರ ಒಂದು ವೇಳೆ ಆಗಬಹುದೇನೋ. ಬಟ್ ಆ ಕೆಲಸ ಆಗ್ತಿದೆಯಾ? ಅದು ಆಗ್ತಾಯಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ನಾವು ಆಗಾಗ ಈ ಥರ ಒಂದು ಸೆಮಿನಾರ್ಗಳನ್ನ ಮಾಡಿ ವಾರ ವಾರ ರೊಟ್ಟಿ ದ್ರಾಕ್ಷಾರಸನ ನಾವು ತಗೊಂಡು ಯೇಸುವಿನ ಆ ಸಾರೂಪ್ಯನ ಪಡೆಯೋದಕ್ಕೆ, ಯೇಸುವಿನ ಆ ಮನಸ್ಸನ್ನು, ಯೇಸುವಿನ ಹೃದಯನ ನಾವು ಪಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಾನೆ ಇರ್ತೀವಿ. ಯಾಕಂದರೆ ನಾವು ಎಲ್ಲರೂ ಕೊಳ್ಳಲ್ಪಟ್ಟವರು. ಯಾವುದರಿಂದ ಕೊಳ್ಳಲ್ಪಟ್ಟವರು ನಾವು? ಯೇಸುವಿನ ಪ್ರಾಣದಿಂದ. ಅದು ಓದ್ಕೊಂಬೋಣ ಬನ್ನಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 20ನೇ ವಚನ ಪ್ರಿಯರೇ. ದಿ ಫಸ್ಟ್ ಎಪಿಸಲ್ ಆಫ್ ಕೊರಿಂಥಿಯನ್ಸ್ 6th chapter verse 20. ಎಸ್, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ದೇವರ ಹಲೋ 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 ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 20ನೇ ವಚನ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನೋಡಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಯಾರಿಗಾದ್ರು ಕಮಿಟ್ ಆಗಿರ್ತೀವಿ ಅಂತ ತಿಳ್ಕೊಳ್ಳಿ. ಒಂದು ತಿಂಗಳ ಸಂಬಳಕ್ಕೋ, ದಿನಗೂಲಿಗೋ, ಅಥವಾ ಯಾವುದೇ ಒಂದು ಹಣಕ್ಕೆ ಒಂದು ಕಮಿಟ್ ಆಗಿರ್ತೀವಿ. ನಾವು ಆ ತೊಗೊಳ್ಳೋಂಥ ಸಂಬಳಕ್ಕೆ ನಾವು ಕರೆಕ್ಟಾಗಿ ಕೆಲಸ ಮಾಡ್ತಾ ಇರಲ್ವ? ಯಾವುದೇ ಒಂದು ಕಂಪ್ನಿ ಆಗಲಿ, ಒಂದು ಕೆಲಸ ಆಗಲಿ, ದಿನಗೂಲಿಗಾದರೂ ಸರಿ, ಒಂದು ದಿನಕ್ಕೆ ನಾನು ನನಗೆ 850 ರೂಪಾಯಿ ಅಥವಾ 1000 ರೂಪಾಯಿ ಕೊಡ್ತೀನಿ ಅಂತ ನನಗೆ ಫಿಕ್ಸ್ ಮಾಡಿದ್ರೆ ನಾನು ಅದಕ್ಕೆ ತಕ್ಕಂಥ ಕೆಲಸ ಮಾಡಲೇಬೇಕಾಗುತ್ತೆ. ಅಲ್ಲಿ ಮೈಗಳ್ಳತನ ತೋರಿಸೋದು, ಸೋಮಾರಿತನ ತೋರಿಸೋದೆಲ್ಲ ಮೇಸ್ತ್ರಿ ಆಗಲಿ ಅಥವಾ ಕಂಪ್ನಿಯ ಒಡೆಯ ಆಗಲಿ ಒಪ್ಪೋದಿಲ್ಲ. ನಾವು ತೊಗೊಳ್ಳೋಂಥ ಕೂಲಿಗೆ ನಾವು ಕೃತಜ್ಞತೆ ಉಳ್ಳವರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಈಗ ನಿಮಗೆಲ್ಲ ಗೊತ್ತಿದೆ. ಆದರೆ ಈ ಒಂದು ದೇವರ ಆ ಒಂದು ಕ್ರಯ, ಯಾವುದು ಕ್ರಯ? ರಕ್ತವನ್ನು ಕೊಟ್ಟು ನಮ್ಮನ್ನು ಖರೀದಿ ಮಾಡಿದಂಥ ದೇವರಿಗೆ ನಾವು ಏನು ಕೃತಜ್ಞತೆ ಉಳ್ಳವರಾಗ್ತಿದ್ದೀವಿ? ದೇವರ ಆ ಒಂದು ಪ್ರಭಾವವನ್ನು ನಾವು ಪ್ರಕಾಶಗೊಳಿಸ್ತಾ ಇದ್ದೀವ? ನಾವು ವಾರ ವಾರ ದೇವರ ಸನ್ನಿಧಾನಕ್ಕೆ ಬರ್ತಾಯಿದ್ದೀವಿ, ಸ್ತುತಿಗೀತೆ ಹಾಡ್ತಾಯಿದ್ದೀವಿ, ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ರೊಟ್ಟಿ ದ್ರಾಕ್ಷಾರಸ ತೊಗೊಳ್ತಾ ಇದ್ದೀವಿ. ರೊಟ್ಟಿ ದ್ರಾಕ್ಷಾರಸ ಅಂದ್ರೇನು? ಯೇಸು ಕ್ರಿಸ್ತನ ದೇಹ ಮತ್ತು ಯೇಸು ಕ್ರಿಸ್ತನ ರಕ್ತಕ್ಕೆ ಸಾದೃಶ್ಯವಾದದ್ದು. ಅದನ್ನು ನಾನು ಅಯೋಗ್ಯವಾಗಿ ತಗೊಳ್ಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಅದನ್ನು ತೆಗೆದುಕೊಂಡ ನಂತರ ಯೇಸು ಕ್ರಿಸ್ತನನ್ನು ನಾವು ಪ್ರಚುರಪಡಿಸ್ತೀವಿ ಅಂತ ಆಜ್ಞೆ ಮಾಡಿ ವಾರ ವಾರ ತೊಗೊಳ್ತಾ ಇದ್ದೀವಿ. ಸೊ ಕ್ರಿಸ್ತನ ಸಾರೂಪ್ಯವನ್ನು ನಮ್ಮ ಹೃದಯದಲ್ಲಿ ನಾವು ಇಟ್ಕೊಂಡು ಯೇಸು ಕ್ರಿಸ್ತನ ನಾವು ಪ್ರಕಾಶಗೊಳಿಸ್ತಾ ಇದ್ದೀವ? ತಂದೆಯಾದ ದೇವರ ಪ್ರಭಾವವನ್ನು ನಾವು ಪ್ರಕಾಶಗೊಳಿಸ್ತಾ ಇದ್ದೀವ? ಯಾಕಂದರೆ ತಂದೆಯಾದ ದೇವರು ಹೇಳಿದಂಥ ಕೆಲಸ ಎಲ್ಲ ಮಾಡಿ ಹೋಗಾಯಿತು ಯೇಸು ಸ್ವಾಮಿ. ಯೋಹಾನ ಬರೆದ ಸುವಾರ್ತೆಯನ್ನು ನೀವು 17ನೇ ಅಧ್ಯಾಯ ನೀವು ಓದಿದ್ದೀರ. ತಂದೆಯಾದ ದೇವರೇ, ನೀನು ಕೊಟ್ಟಂಥ ಕೆಲಸವನ್ನು ನಾನು ಮಾಡಿ ಮುಗಿಸಿದ್ದೀನಿ. ಮೊದಲು ನನಗೆ ಇದ್ದಂಥ ಮಹಿಮೆಯನ್ನು ಈಗಲೂ ನನಗೆ ಆ ಮಹಿಮೆಯನ್ನು ಕೊಡು. ಇನ್ನು ಶಿಷ್ಯರ ಕಡೆ ಏನು ಹೇಳ್ತಾರೆ? ತಂದೆಯಾದ ದೇವರೇ, ನಾನು ಈ ಲೋಕದಲ್ಲದವನ ಪ್ರಕಾರ, ಲೋಕದವನಲ್ಲದ ಪ್ರಕಾರ ಇವರು ಕೂಡ ಈ ಲೋಕದವರಲ್ಲ ಅಂತ ಕೂಡ ಹೇಳೋಗಿದ್ದಾರೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ ನೀವು ಓದಿದ್ದೀರ. ಶಿಷ್ಯರಿಗೆ ಏನಂತಾರೆ? ನಾನಿರೋ ಜಾಗದಲ್ಲಿ ನೀವಿರಬೇಕು, ನಾನು ಅಲ್ಲಿ ಹೋಗಿ ಪರಲೋಕದಲ್ಲಿ ನಿಮಗೋಸ್ಕರ
ಗುಡಾರಗಳನ್ನ, ವಾಸಸ್ಥಾನವನ್ನು ರೆಡಿ ಮಾಡ್ತೀನಿ, ನೀವು ಆದಷ್ಟು ಬೇಗ ನಿಮ್ಮ ಕೆಲಸಗಳನ್ನ ಮುಗಿಸಿ ಅಲ್ಲಿಗೆ ಬನ್ನಿ, ನಾನು ಕಾಯ್ತಾ ಇರ್ತೀನಿ. ಇದೆಲ್ಲ ಏನಕ್ಕೆ ಹೇಳಿದ್ದಾರೆ ದೈವಗ್ರಂಥದಲ್ಲಿ? ನೀವೆಲ್ಲರೂ ನಿಮ್ಮ ಸ್ವಂತ ಸ್ವತ್ತಲ್ಲ, ನಿಮ್ಮನ್ನು ನಾನು ಆಲ್ರೆಡಿ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ. ಸೊ ನಿಮ್ಮ ಮೇಲೆ, ನಿಮ್ಮ ದೇಹದ ಮೇಲೆ ನಿಮಗೆ ಅಧಿಕಾರನೇ ಇಲ್ಲ. ಮತ್ತು ಯಾವ ಅಧಿಕಾರದಿಂದ ನೀವು ನಾನು ನನ್ನ ಮನೆ, ನನ್ನ ಆಸ್ತಿ, ನನ್ನ ಬಟ್ಟೆ, ನನ್ನ ಕಾರು, ನನ್ನದು ಅನ್ನೋದು ಯಾವಾಗ ಬಿಡ್ತಾ ಇದ್ದೀವಿ ನಾವು? ಯಾವತ್ತಾದರೂ ಒಂದು ಪೆನ್ ಕೇಳಿದ್ರೆ ಯಾರಾದರೂ ಕ್ಯಾಪ್ ತೆಗೆದು ಕೊಡ್ತಾ ಇದ್ದೀವಿ, ಯಾಕಂದರೆ ಅದು ನನ್ನ ಪೆನ್ನು. 10 ರೂಪಾಯಿ ಪೆನ್ ಕೂಡ ನಂಬ್ತಾ ಇಲ್ಲ ಪ್ರಿಯರೇ ನಾವೀಗ. ಕ್ಯಾಪ್ ತೆಗೆದು ಕೊಡ್ತಾ ಇದ್ದೀವ ಇಲ್ವಾ? ನೀವು ಕೇಳಿ ಯಾರಿಗಾದ್ರೂ ಪೆನ್ ಬ್ಯಾಂಕಲ್ಲೋ ಅಥವಾ ಎಲ್ಲರೂ ಹೋದಾಗ ಸ್ವಲ್ಪ ಪೆನ್ ಕೊಡಿ ಸರ್ ಅಂದರೆ ಫಸ್ಟ್ ಹಿಂದೆ ಮುಂದೆ ನೋಡ್ತಾರೆ. ಎಷ್ಟು 10 ರೂಪಾಯಿ 20 ರೂಪಾಯಿ ಪೆನ್ನಿಗೆ. ಆದರೆ ಯಾಕೆ? ಅದು ನಂದು. ಇನ್ನು ಆಸ್ತಿ, ಎಕರೆಗಟ್ಟಲೆ ಜಮೀನು ಎಲ್ಲ ನಂದು, ಬಂಗಾರ ನಂದು, ಬಟ್ಟೆ ನಂದು. ನೀನೇ ನಿನ್ನದಲ್ಲ. ಬೇಸಿಕ್ ಕಾನ್ಸೆಪ್ಟ್ ಅದು. ನೀನೇನು ದೇಹ ಮಾಂಸದಿಂದ ಪೂರ್ತಿಯಾಗಿದೆಯಾ, ಅದು ನಿಂದಲ್ಲ. ನೀನು ಆಲ್ರೆಡಿ ಸೇಲ್, ನೀನು ಸೋಲ್ಡ್ ಆಗಿದೆ, ಸೋಲ್ಡ್ ಔಟ್. ನೀವೆಲ್ಲರೂ ಸೋಲ್ಡ್ ಔಟ್ ಪೀಸ್ ಅಂತ ಕರಿಬೋದು ನಿಮ್ಮನ್ನು. ಯಾಕಂದರೆ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದಾರೆ ಯೇಸು ಕ್ರಿಸ್ತ ನಿಮ್ಮನ್ನು. ಈ ಭಾವನ ಯಾರು ಅರ್ಥ ಮಾಡ್ಕೊಂಡಿದ್ದಾರೋ ಅವರು ಮಾತ್ರ ನಿಜವಾದ ಕ್ರೈಸ್ತರಾಗಿ ಬದುಕ್ತಾರೆ ಪ್ರಿಯರೇ. ಕ್ರೈಸ್ತರಾಗಿ ಬದುಕೋದಲ್ಲ, ನಿಜವಾದ ಕ್ರೈಸ್ತರಾಗಿ ಬದುಕಬೇಕು. ಈಗ ಬ್ರಿಟಿಷರು ಕೂಡ ಕ್ರೈಸ್ತರು ಅಂತಲೇ ಹೇಳ್ತಾರೆ. ಕ್ರೈಸ್ತರ ವಿಲಿಯಮ್ಸ್, ಶೇಕ್ಸ್ಪಿಯರ್, ಡಗ್ಲಾಸ್, ಮ್ಯಾಥ್ಯೂ ಅಂತ ಹೆಸರಿಟ್ಟವರೆಲ್ಲ ಕ್ರೈಸ್ತರಾಗ್ತಾರ? ರಾಜ ಅಂತ ಹೆಸರಿಟ್ಕೊಂಡವರೆಲ್ಲ ರಾಜರ? ಎಷ್ಟೋ ಜನ ರಾಜ ಅಂತ ಹೆಸರಿಟ್ಕೊಂಡ್ರವರು ಕೂಲಿ ಕೆಲಸ ಮಾಡ್ತಾ ಇಲ್ವಾ? ಮತ್ತು ಹೆಸರಲ್ಲಿ ಮುಖ್ಯ ಅಲ್ಲ, ನಿನ್ನ ನಡತೆ, ನಿನ್ನ ಕ್ಯಾರೆಕ್ಟರ್ ಯಾವ ಥರ ಇದೆ. ನಾವೆಲ್ಲ ರಾಜವಂಶಸ್ಥರು ಅಂತ ಫಿಲಿಪ್ಪಿ ಪತ್ರಿಕೆಯಲ್ಲಿ ನೀವು ಓದಿದ್ದೀರ. ಜ್ಯೋತಿರ್ಮಂಡಲದಂತೆ ಹೊಳೆಯುವಂಥ ನಕ್ಷತ್ರಗಳು, ದೇವರ ಆದುಕೊಂಡ ಜನಾಂಗ, ರಾಜವಂಶಸ್ಥರು, ದೇವರ ಸ್ವಕೀಯ ಪ್ರಜೆಗಳು, ಈ ಟೈಟಲೆಲ್ಲ ನಮ್ಗೆ ಕೊಟ್ಟಿದ್ದಾರೆ. ನಾವು 10 ರೂಪಾಯಿ ಪೆನ್ ಕೊಡೋದಕ್ಕೆ ಅಥವಾ ನಮ್ಮಲ್ಲಿರೋ ಯಾವುದೋ ಒಂದು ಕಾರೋ ಅಥವಾ ಯಾವುದೋ ಒಂದಷ್ಟು 1-2 ಸೆಂಟ್ ಜಾಗನೋ ಕೊಡೋದಕ್ಕೆ ಎಷ್ಟು ಯೋಚನೆ ಮಾಡ್ತೀವಿ ಅಂದರೆ ಅಷ್ಟು ಯೋಚನೆ ಮಾಡ್ತೀವಿ. ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ನಾನೇ ನನ್ನದಲ್ಲ, ನಾನು ಸೇಲಾಗಿದ್ದೀನಿ. ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ರಕ್ತ ಕೊಟ್ಟು ನಮ್ಮನ್ನು ಖರೀದಿ ಮಾಡಿದ್ದಾರೆ. ಎಲ್ಲರೂ ಏನೇನೋ ಕೊಟ್ಟು ಖರೀದಿ ಮಾಡ್ತಾಯಿದ್ದಾರೆ ಪ್ರಪಂಚದಲ್ಲಿ. ಯೇಸು ಸ್ವಾಮಿ ರಕ್ತ ಕೊಟ್ಟು ಖರೀದಿ ಮಾಡಿದಾರಲ್ಲ, ಮತ್ತು ಇದೆಷ್ಟು, ಎಂಥ ಬಿಸ್ನೆಸ್ ಇದು, ಎಂಥ ವ್ಯಾಪಾರಸ್ಥ ಇರ್ಬೋದು. ಸಣ್ಣ ವ್ಯಾಪಾರಸ್ಥರು ಮಾಡೋ ಕೆಲಸ ಅಲ್ಲ ಅದು, ರಕ್ತ ಕೊಟ್ಟು ಖರೀದಿ ಮಾಡುವಂಥದ್ದು. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರರೇ, ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 28ನೇ ವಚನ. ದಿ ಆಕ್ಟ್ಸ್ 28th chapter verse 28. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ಇದು ಅತ್ಯುತ್ತಮವಾಗಿ ಹೇಳ್ತಕ್ಕಂಥ ಮಾತು, ಎಸ್ಪೆಷಲಿ ಅಧ್ಯಕ್ಷರಿಗೆ. ಯಾರ್ಯಾರು ಸಭಾಧ್ಯಕ್ಷರು ಅಂತ ಇದ್ದೀವಿ, ಯಾರ್ಯಾರು ಸಭೆಯನ್ನು ಪರಿಪಾಲನೆ ಮಾಡ್ತಾಯಿದ್ದೀವಿ, ಅವರು ಅರ್ಥ ಮಾಡ್ಕೊಳ್ಳೋಂಥ ವಿಷಯ. ನಿಮ್ಮನ್ನು ಅಧ್ಯಕ್ಷರಾಗಿ ಏನಕ್ಕೆ ಇಟ್ಟಿದ್ದಾರಂತೆ ಅಲ್ಲಿ? ದೇವರು ಸ್ವಂತ ರಕ್ತ, ಸ್ವರಕ್ತ ಅಂದರೆ ತನ್ನ ಸ್ವಂತ ರಕ್ತದಿಂದ ಸಂಪಾದಿಸಿಕೊಂಡ ಸಭೆ ಇದು. ನೀವು ಕಷ್ಟಪಟ್ಟು ಸಂಪಾದಿಸಿಕೊಂಡ ಮನೆ ಇದು. ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೋತೀರ ನೀವು, ಗುಡಿಸೋದು, ಒರೆಸೋದು, ಪೇಂಟ್ ಮಾಡಿಸೋದು. ನಾನು ಸ್ವಂತ ದುಡ್ಡಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿದ ಕಾರ್ ಇದು ಅಂತ ಎಷ್ಟು ವಾಶ್ ಮಾಡ್ತೀವಿ, ಎಷ್ಟು ಸರ್ವಿಸ್ ಮಾಡಿಸ್ತೀವಿ. ಒಂದು ಬೈಕ್ ಆಗಲಿ, ಕಾರ್ ಆಗಲಿ, ಯಾವುದೇ ಒಂದು ವಸ್ತು ಆಗಲಿ ನೀಟಾಗಿ ಇಟ್ಕೊಳ್ತೀವಲ್ಲ. ತಂದೆ ಕೂಡ ಅದೇ ರೀತಿ ತನ್ನ ಸ್ವರಕ್ತದಿಂದ ಸಂಪಾದನೆ ಮಾಡೋದು ಇದು. ಸಂಪಾದನೆ ಅಂದರೆ ಏನು ಅರ್ಥ? ಕೊಂಡುಕೊಳ್ಳೋದು. ಸಂಪಾದನೆ ಮಾಡಿದ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ತುಂಬ ಎಚ್ಚರಿಕೆಯಾಗಿರಬೇಕು. ಅಧ್ಯಕ್ಷರಾದವರು, ಬೋಧಕರಾದವರಿಗೆ ಕಠಿಣವಾದ ಶಿಕ್ಷೆ.
ಒಂದೊಂದು ಮಾತು ನಾವು ಮಾತಾಡಬೇಕಾದ್ರೆ ಅತ್ಯುತ್ತಮವಾಗಿ ದೇವರಿಗೆ ಅದು ಮೆಚ್ಚುಗೆ ಆಗ್ತಾ ಇದೆಯಾ? ಮೊದಲನೇದಾಗಿ ನಾನು ಮಾತಾಡೋಂಥ ಮಾತು ದೇವರಿಗೆ ಮೆಚ್ಚುಗೆ ಆಗ್ತಿದೆಯಾ? ನನ್ನ ಬಾಯಲ್ಲಿ ಬರ್ತಿರೋ ಒಂದು ಮಾತು ದೇವರ ಮಾತಾ ಅಥವಾ ಜನಗಳಿಗೆ ಮೆಚ್ಚುಗೆ ಆದಂಥ ಮಾತಾಡ್ತಾ ಇದ್ದೀನ? ಚಪ್ಪಾಳೆ ಗಿಟ್ಟಿಸ್ಕೊಳಕ್ಕೆ ಮಾತಾಡ್ತಾ ಇದ್ದೀನ? ಏನಿಗೋಸ್ಕರ ನಾನು ಸಭೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ? ನನ್ನ ಹಾವಭಾವ ಯಾವ ಥರ ಇದೆ, ನನ್ನ ಗುಣ ಯಾವ ಥರ ಇದೆ, ನನ್ನ ಇನ್ನರ್ ಮಾಸ್ಕ್ ಅಂತ ಒಂದಿರುತ್ತೆ. ನನ್ನ ಹೊರಗಡೆ ನೀವು ನೋಡ್ತಿರೋದು ಬೇರೆ, ನನ್ನ ಇನ್ನರ್ ಮಾಸ್ಕ್ ಬೇರೆ ಇರುತ್ತೆ, ನಿಮ್ಗೆ ಗೊತ್ತಿಲ್ಲ. ನನ್ನಲ್ಲೂ ಇದೆ, ನಿಮ್ಮಲ್ಲೂ ಇದೆ. ಆ ಇನ್ನರ್ ಮಾರ್ಕ್ಸ್ನ ನೋಡೋವಂಥವ್ರೆ ದೇವರು. ಹಾಗಾಗಿ ಎಚ್ಚರಿಕೆಯಾಗಿ ನೀವು ಬೋಧನೆ ಮಾಡಿ. ಆಫ್ ನಾಲೆಡ್ಜಿಂದ ಬೋಧನೆ ಮಾಡೋದು ಬೇಡ. ಏನೋ ಕೇಳೋರು ಇದ್ದಾರೆ ಅಂತ ಹೇಳೋದು ಬೇಡ. ದೈವ ಗ್ರಂಥದಲ್ಲಿ ಏನಿದೆ, ಅದರ ತಾತ್ಪರ್ಯ ಏನು, ಅದರ ಕಾಂಟೆಕ್ಸ್ಟ್ ಏನು, ಏನು ಹೇಳಿದ್ರೆ ಪವಿತ್ರಾತ್ಮ ಶಕ್ತಿ ಅವರಲ್ಲಿ ವರ್ಕೌಟ್ ಆಗುತ್ತೆ ಅಂತ ನೀವು ವಾಕ್ಯನ ಕಲಿತು ವಾಕ್ಯನ ಕಲಿಸ್ಬೇಕು ಪ್ರಿಯರೇ. ಇದೇ ಅಧ್ಯಕ್ಷರ ಕೆಲಸ. ಯಾಕಂದರೆ ದೇವರು ಇದನ್ನು ತನ್ನ ಸ್ವಂತ ರಕ್ತದಿಂದ ಖರೀದಿ ಮಾಡಿದ್ದಾರೆ, ಸಂಪಾದನೆ ಮಾಡಿರುವಂಥ ಸಭೆ ಇದು. ಸಭೆ ವಿಷಯದಲ್ಲಿ ಮಾತ್ರ ಎಚ್ಚರಿಕೆಯಾಗಿರಿ. ನಿಮ್ಮ ಕುಟುಂಬದಲ್ಲಿ ಹೇಗೋ, ಆಚೆಗಡೆ ವ್ಯವಹಾರದಲ್ಲಿ ಹೇಗೋ, ಅದೇ ರೀತಿ ಸಭೆಯಲ್ಲಿ. ನಾನು ಹಾಗಾಗಿ ಹೇಳ್ತಾ ಇರ್ತೀನಿ ಪ್ರಿಯರೇ, ನಾವು ಕ್ರೈಸ್ತರಾದವರು 3 ಜಾಗದಲ್ಲಿ ಇರ್ತೀವಿ. 3 ಜಾಗ. ಒಂದು ಕುಟುಂಬದಲ್ಲಿ, ಇನ್ನೊಂದು ಸಮಾಜದಲ್ಲಿ, 3ನೇದು ಸಭೆಯಲ್ಲಿ. ನಾನು ಸಭೆಯಲ್ಲಿ ಮಾತ್ರ ಈ ಥರ ಇರ್ತೀನಿ, ವಾಕ್ಯ ಬೋಧಿಸ್ತೀನಿ ಅಥವಾ ವಾಕ್ಯ ಕೇಳ್ತೀನಿ, ದೇವ್ರ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಸಮಾಜದಲ್ಲಿ ನಾನು ವ್ಯವಹಾರ ತಪ್ಪಾಗಿ ಮಾಡೋ ಹಾಗಿಲ್ಲ. ಅದು ಸಮಾಜದಲ್ಲಿ ನಾನು ಒಳ್ಳೆ ವ್ಯವಹಾರಸ್ಥ ಆಗಿದ್ದು, ಎಲ್ಲ ದಾನ ಧರ್ಮ ಅಂತ ಮಾಡಿ ಎಲ್ಲ ಸಂಘಟನೆಗಳ ಹತ್ರ ಚೆನ್ನಾಗಿದ್ದು, ಸಮಾಜದಲ್ಲಿ ಎಲ್ಲ ವ್ಯವಹಾರಸ್ಥರ ಹತ್ರ ನಾನು ಬೇಷ್ ಅಂತ ಹೆಸರು ತೊಗೊಂಡು ಮನೆಯಲ್ಲಿ ಬಂದು ಹೆಂಡತಿ ಮಕ್ಕಳ ಹತ್ರ ನಾನು ಚೆನ್ನಾಗಿಲ್ಲ ಅಂದರೆ ಕ್ರೈಸ್ತನಲ್ಲ. ಹಾಗಾಗಿ ನಾಟಕೀಯವಾದ ಜೀವನ ಆಗ್ಬಿಡುತ್ತೆ. ಸಭೆಯಲ್ಲಿ ಒಂಥರ, ಸಮಾಜದಲ್ಲಿ ಒಂಥರ, ಕುಟುಂಬದಲ್ಲಿ ಒಂಥರ. ಕುಟುಂಬದಲ್ಲಿ ಒಂದು ಇಶ್ಯೂ ಬಂದರೆ ಒಂಥರ, ಸಮಾಜದಲ್ಲಿ ಒಂದು ಇಶ್ಯೂ ಬಂದರೆ ಒಂಥರ, ಸಭೆಯಲ್ಲಿ ಒಂಥರ ಏನಾದ್ರು ಇಶ್ಯೂ ಬಂತು ಅಂದರೆ ಒಂಥರ. ಸೊ ಯಥಾರ್ಥತನ ಅಂತಾರೆ. ಯಥಾರ್ಥವಾದದ್ದು ಇರೋದಿಲ್ಲ ಮನುಷ್ಯರಿಗೆ, ಸಾಮಾನ್ಯವಾಗಿ ಇರೋದಿಲ್ಲ. ನಿನಗೇ ಆದಂಥ ಕಷ್ಟ ಬಂದಾಗ ನಿನಗೆ ಗೊತ್ತಾಗುತ್ತೆ ಅಂತಾರೆ. ಗೊತ್ತಾಯಿ ಮಾತು ಹೇಳೋದಷ್ಟು ಸುಲಭ, ಅಡ್ವೈಸ್ ಮಾಡೋದು ಫ್ರೀ. ನಿನಗೆ ಆ ಕಷ್ಟ ಬಂದಾಗ ನಿನ್ನ ನಡತೆ ಹೇಗಿದೆ ಆವಾಗ ಗೊತ್ತಾಗುತ್ತೆ ನಿನ್ನ ಜಾಯಮಾನ, ನಿನ್ನ ಯಥಾರ್ಥತೆ. ಸುಮ್ಮನೆ ಮಾತಾಡೋದಲ್ಲ ಅಂತ ಹೇಳ್ತಾರೆ ಸುಮಾರು ಜನ. ಗೊತ್ತಾ, ನಿನಗೆ ಬರಬೇಕು ಕಷ್ಟ, ನಿನಗೆ ಗೊತ್ತಾಗುತ್ತಪ್ಪ, ಹೇಳೋದಲ್ಲ ಅಂತಾರೆ. ಗೊತ್ತಾ, ಆ ಮಾತು ನಮ್ಮ ಕ್ರೈಸ್ತರಿಗೆ ಅಪ್ಲೈ ಆಗಬಾರ್ದು ಪ್ರಿಯರೇ. ಆ ಮಾತು ಯಾರೂ ನಮಗೆ ಹೇಳಬಾರ್ದು. ಏನೇ ಕಷ್ಟ ಬಂದರೂ ಕುಟುಂಬದಲ್ಲಾಗಲಿ, ಸಮಾಜದಲ್ಲಾಗಲಿ, ಸಭೆಯಲ್ಲಾಗಲಿ ನಿಂತ್ಕೊಬೇಕು ಧೈರ್ಯವಾಗಿ. ಯಾಕೆ ಹೇಳಿ? ಬಲವಾದ ಹೃದಯ, ಬಲವಾದ ಆತ್ಮ ದೇವ್ರು ನಮ್ಗೆ ಕೊಟ್ಟಿರೋದು. ಪಿರಿಕಿತನಮಾನ ಆತ್ಮ ಅಂತಾರೆ ತೆಲುಗಿನಲ್ಲಿ. ಹೇಡಿಗಳ ಆತ್ಮ ನಮ್ಗೆ ಕೊಟ್ಟಿರೋದಲ್ಲ. ನಿಂತ್ಕೊಳ್ಳಿ ಧೈರ್ಯವಾಗಿ, ದೇವ್ರ ವಾಕ್ಯದ ಪ್ರಕಾರ ಸಾಬೀತು ಮಾಡಿ ನಾನು ನಿಜವಾದ ಕ್ರೈಸ್ತ. ಯಾಕಂದರೆ ನನ್ನನ್ನು ದೇವರು ಸುಮ್ಮನೆ ನನ್ನ ಭೂಮಿ ಮೇಲೆ ಉಂಟು ಮಾಡಿಲ್ಲ. ಏನೋ ಒಂದು ಸಂಕಲ್ಪ ಇದೆ, ಅನಾದಿ ಸಂಕಲ್ಪ ಇದೆ. ಏನೋದು ಅನಾದಿ ಸಂಕಲ್ಪ? ಎಫೆಸಿ ಅವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ. ಸುಮಾರು ಸಲ ಓದಿದ್ದೀವಿ, ಇನ್ನೊಂದು ಸಲ ಓದ್ಕೊಳ್ಳೋಣ, ಚೆನ್ನಾಗಿದೆ ಅದು. ಎಫೆಸಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ, 4-5. ಹಾಂ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರೂ ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ನೋಡಿ, ಜಗತ್ತು ಹೆಂಗೆ ಸೃಷ್ಟಿಯಾಯಿತು, ಅದೇಗೆ ಸೃಷ್ಟಿಯಾಯಿತು, ಇದೇಗೆ ಸೃಷ್ಟಿಯಾಯಿತು ಅಂತ ಸುಮಾರು ವಿಜ್ಞಾನಿಗಳು, ತರ್ಕ ಮಾಡೋಂಥವ್ರು, ನಾಸ್ತಿಕರು ಮಾತಾಡ್ತಾನೆ ಇರ್ತಾರೆ. ನಮಗೇನು ಸಿಕ್ಕಿದೆ ಇಲ್ಲಿ? ಜಗದುತ್ಪತ್ತಿ ಯಾವಾಗಾದರೂ ಆಗಲಿ, ಜಗದುತ್ಪತ್ತಿಗೆ ಮುಂಚೆ ನೀನು ನನ್ನ ಸಂಕಲ್ಪದಲ್ಲಿದ್ದೆ. ಯಾರ ಸಂಕಲ್ಪದಲ್ಲಿ? ದೇವರ ಸಂಕಲ್ಪದಲ್ಲಿದ್ದೆ. ಏನಕ್ಕೋಸ್ಕರ ಇದ್ದೆ? ನೀನು ಪರಿಶುದ್ಧನಾಗಿಯೂ ನಿರ್ದೋಷಿಯಾಗಿಯೂ ಮತ್ತು ದೋಷವಿಲ್ಲದವರಾಗಿಯೂ ನೀನು ಇರೋದಕ್ಕೋಸ್ಕರ ಯೇಸು ಕ್ರಿಸ್ತನಲ್ಲಿ ಆಗಲೇ ನಿನ್ನನ್ನು ಆರಿಸ್ಕೊಂಡ್ಬಿಟ್ಟಿದ್ದಾರೆ ಜಗದುತ್ಪತ್ತಿಗೆ ಮುಂಚೆ. ಇನ್ನು ಜಗದುತ್ಪತ್ತಿನೂ ಆಯಿತು, ಆದಾಮ ಹವ್ವಾನು ಬಂದರು,
ಪಾಪನೂ ಮಾಡಿದ್ರು, ಸೈತಾನನ ಕುತಂತ್ರಕ್ಕೂ ಒಳಪಟ್ಟರು, ಎಷ್ಟೋ ಜನಗಳು ತುಂಬೋಯ್ತು. ಮತ್ತು ಯೇಸು ಕ್ರಿಸ್ತನ ಭೂಮಿಗೆ ಕಳಿಸಿ ತನ್ನ ಸ್ವಂತ ರಕ್ತನ ಕೊಟ್ಟು ನಿಮ್ಮನ್ನೆಲ್ಲ ಖರೀದಿ ಮಾಡಿದ್ದಾರೆ. ಆವತ್ತು ಖರೀದಿ ಮಾಡಿದ್ದು ಇವತ್ತಿನವರೆಗೂ 800 ಕೋಟಿನಲ್ಲಿ 50% 60%ವರೆಗೂ ಕ್ರೈಸ್ತರಿದ್ದಾರೆ ಪ್ರಪಂಚದಾದ್ಯಂತ. ಯಾರು ಮತ್ತು ವಿಶ್ವದ ಅಗ್ರ ವ್ಯಾಪಾರಸ್ಥ? ಯಾರು ವಿಶ್ವದ ಅಗ್ರ ವ್ಯಾಪಾರಸ್ಥ? ಇಲಾನ್ ಮಸ್ಕ, ಜೆಫ, ಬರ್ನಾರ್ಡ, ಎಲ್ಲರೂ ಒಂದಲ್ಲ ಒಂದು ದಿನ ಸತ್ತು ಮರಣಿಸಿ ಈ ಶರೀರನ ಈ ಭೂಮಿನಲ್ಲಿ ಬಿಟ್ಟು ಹೋಗುವಂಥವ್ರೆ. ಆತ್ಮ ಯಾರ ಹತ್ರ ಹೋಗಿ ನಿಂತ್ಕೊಳ್ಳುತ್ತೆ? ಆತ್ಮ ಹೋಗಿ ಪರದೇಶಿನಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಅಬ್ರಹಾಮನ ಹತ್ರ, ನಮ್ಮ ಪೌಲ್ ಹತ್ರ, ಅಪೊಸ್ತಲರ ಹತ್ರ ಹೋಗಿ ನಿಂತ್ಕೊಳ್ಳುತ್ತಾ? ಅದಕ್ಕೆ ಬೇಕಾದಂಥ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆಯಾ? ಇಲ್ಲ ಅಂದರೆ ಇವತ್ತಿಂದನೇ ನೀವು ಸ್ಟಾರ್ಟ್ ಮಾಡಿ. ಒಂದು ರೆಕಾರ್ಡ್ ಬರೆಯೋದಕ್ಕೆ ಶುರು ಮಾಡಿ. ಹೇಗೆ ಒಂದು ಕೆಮಿಸ್ಟ್ರಿ ಲ್ಯಾಬ್, ಒಂದು ಫಿಸಿಕ್ಸ್ ಲ್ಯಾಬಲ್ಲಿ ನೀವು ಓದಿರ್ತೀರ PUC ಅಥವಾ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ. ಒಂದು ಲ್ಯಾಬ್ ರಿಪೋರ್ಟ್, ಒಂದು ರೆಕಾರ್ಡ್ ಬರೀತಾರೆ. ಒಂದು ಎಕ್ಸ್ಪೆರಿಮೆಂಟ್ ಬರೆದ್ರೆ ಒಂದು ರೆಕಾರ್ಡ್ ಬರೀತಾರೆ. ಇಷ್ಟು ಎಕ್ಸ್ಪೆರಿಮೆಂಟ್ಸ್ ಆಗಿದೆ, ಅದು ರೆಕಾರ್ಡ್ ಮೇಂಟೈನ್ ಮಾಡ್ತಾರೆ. ಆ ಥರ ನಮ್ಮ ಜೀವನದಲ್ಲಿ ನಾವು ನಿಜವಾದ ಕ್ರೈಸ್ತರಾಗಿ ಬದುಕಿದ್ದೀವಿ ದೇವರೇ ಅಂತ ದೇವರ ಹತ್ರ ತೋರಿಸೋದಕ್ಕೆ ಏನಾದರೂ ರೆಕಾರ್ಡ್ ಇದೆಯಾ? ಇಷ್ಟು ನಾನು ಸೆಮಿನಾರ್ ಮಾಡಿದ್ದೀನಿ, ಇಷ್ಟು ನಾನು ದಾನ ಧರ್ಮ ಮಾಡಿದ್ದೀನಿ, ಸಮಾಜದಲ್ಲಿ ನಾನು ಒಳ್ಳೆ ಕ್ರೈಸ್ತನಾಗಿ ಹೆಸರು ತೊಗೊಂಡಿದ್ದೀನಿ, ಕುಟುಂಬದಲ್ಲೂ ಒಳ್ಳೆಯ ಅಪ್ಪ ಥರ ಒಳ್ಳೆಯ ಅಮ್ಮ ಥರ ಹೆಸರು ತೊಗೊಂಡಿದ್ದೀನಿ. ನೆಂಟರಿಷ್ಟರು ಅಂತ ಯಾರಿದ್ದಾರೆ? ಅವ್ರು ಅನ್ಯರಿರ್ಬೋದು. ಎಲ್ಲರೂ ಕ್ರಿಸ್ತನನ್ನು ಅಂಗೀಕಾರ ಮಾಡಿರೋದಿಲ್ಲ. ಅವ್ರ ಜೊತೆ ನಾನು ಹೇಗಿದ್ದೀನಿ? ಇನ್ನು ಸಭೆಯಲ್ಲಿ ನನ್ನ ಪಾತ್ರ ಹೇಗಿದೆ? ಎಲ್ಲದಕ್ಕೊಂದು ರೆಕಾರ್ಡ್ ಮೇಂಟೈನ್ ಮಾಡ್ತಿದ್ದೀರಾ? 3 ಕಡೆ ನನ್ನ ಪಾತ್ರ ಹೇಗಿದೆ ಅಂತ. ಒಂದು ಕಡೆ ಹಾಗಿದ್ದು, ಒಂದು ಕಡೆ ಹೀಗಿದ್ದು, ಒಂದು ಕಡೆ ಈ ಥರ ಇದ್ದೀನಿ ಅಂದರೆ ಅದು ಆಗೋದಿಲ್ಲ ಪ್ರಿಯರ್. ಒಂದು ಎಕ್ಸ್ಪೆರಿಮೆಂಟ್ ರಿಸಲ್ಟ್ ಬರಬೇಕು ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸು ಕರೆಕ್ಟಾಗಿ ಮಿಕ್ಸ್ ಮಾಡಿದ್ರೇ ಒಂದು ಔಟ್ಪುಟ್ ಬರೋದು. ಒಂದು ಅಡುಗೆ ಕೂಡ ಅಷ್ಟೇ. ನೀವೇನೇ ಒಂದು ಪದಾರ್ಥ, ಏನೇ ಒಂದು ಐಟಮ್ ನೀವು ಮಾಡಬೇಕು, ತಯಾರಿಸ್ಬೇಕು ಅಂದ್ರೂ ಇಂಗ್ರೀಡಿಯೆಂಟ್ಸ್ ಕರೆಕ್ಟಾಗಿದ್ರೇ ಅದು ಔಟ್ಪುಟ್ ಕರೆಕ್ಟಾಗಿ ಬರುತ್ತೆ. ಏನೋ ಒಂದು ಹಾಕಿ ನಾವು ಮಾಡಿಬಿಡ್ತೀವಿ ಅಡುಗೆನ. ಅದಕ್ಕೊಂದು ಕ್ವಾಂಟಿಟಿ ಇರುತ್ತೆ, ಒಂದು ಕ್ವಾಲಿಟಿ ಇರುತ್ತೆ, ಒಂದು ಟೈಮ್ ಇರುತ್ತೆ. ಹಾಗಾಗಿ ಒಂದು ಚೆಫ್ ಆಗಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಸೊ ಈ ಲೋಕದಲ್ಲಿ ನಡೀತಕ್ಕಂಥ ಒಂದೊಂದು ಚಿಕ್ಕ ಚಿಕ್ಕ ಕೆಲಸಗಳಿಗೆ ನಾವು ಇಷ್ಟೊಂದು ಪ್ರಾಕ್ಟೀಸು, ಇಷ್ಟೊಂದು ಎಕ್ಸ್ಪೀರಿಯೆನ್ಸು, ಅದು ಡಿಗ್ರಿಗಳು, ಅನುಭವಗಳು ಮಾಡ್ತಾ ಇರಬೇಕಾದ್ರೆ ಇನ್ನು ದೇವರ ಹತ್ರ ಹೋಗಿ ನಾವು ನಿಂತ್ಕೊಬೇಕು ಅಂದರೆ ನಮ್ಮ ಆತ್ಮನ ಪರಿಶುದ್ಧವಾಗಿಯೂ ನಿರ್ದೋಷಿಗಳಾಗಿಯೂ ಕ್ರಿಸ್ತನಲ್ಲಿಯೂ ಇದ್ದೀನಿ ಅಂತ ನೀವು ಹೆಂಗೆ ಸಾಬೀತುಪಡಿಸ್ತೀರಾ? ಯಾವ ರೀತಿ ಸಾಬೀತುಪಡಿಸ್ತೀರಾ? ಸೊ ಆ ಒಂದು ರೆಕಾರ್ಡ್ ನೀವು ಇವತ್ತಿಂದನೇ ಮೇಂಟೈನ್ ಮಾಡಿ. ನಾನು ಬೆಳಿಗ್ಗೆಯಿಂದ ನಾಳೆ ಬೆಳಗ್ಗೆ 24 ಅವರಲ್ಲಿ ನನ್ನ ನಡತೆ ಹೇಗಿದೆ, ನನ್ನ ಮಾತು ಹೇಗಿದೆ, ನನ್ನ ಒಳಗಡೆ ಕಿಚ್ಚೇನಾದ್ರು ಇದೆಯಾ, ಕಕ್ಷೆ ಇದೆಯಾ, ಭೇದ ಭಾವ ಇದೆಯಾ, ಮೇಲು ಕೀಳಿದೆಯಾ, ಹಣದ ವಿಷಯದಲ್ಲಿ ಏನಾದ್ರು ಮೋಸ ಮಾಡ್ತಿದ್ದೀನಾ, ಎಲ್ಲ ಇನ್ಕ್ಲೂಡ್ ಆಗುತ್ತೆ ಇದರಲ್ಲಿ. ಯಾಕಂದರೆ ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಾವು ಸೇಲಾಗಿದ್ದೀವಿ. ಇನ್ನೆಷ್ಟು ವರ್ಷ ಬದುಕಿರ್ತೀವೋ ಗೊತ್ತಿಲ್ಲ. ನಿಮ್ಗೆ ಗೊತ್ತು ಇವಾಗೆಲ್ಲ ಎಷ್ಟು ಬೇಗ ಹೋಗ್ತಿದ್ದಾರೆ. ಈಗೆಲ್ಲ 90 ಇಯರ್ಸ್ 100 ಇಯರ್ಸ್ ಟಚ್ ಮಾಡೋರಿಲ್ಲ. 36 ವರ್ಷ 40 ವರ್ಷ 45 ವರ್ಷಕ್ಕೆಲ್ಲ ಹೋಗ್ತಾ ಇದ್ದಾರೆ ಈಗ. ಹಾಗಾಗಿ ಯಾವತ್ತಿದು ಎಷ್ಟೇ ಕೋಟಿ ಆಸ್ತಿ ಇರಲಿ ಇಲ್ಲದೆ ಹೋಗಲಿ, ನಾವು ಈ ಭೂಮಿನ ಬಿಟ್ಟು ಹೋಗೋದು ಖಚಿತ. ಆ ಒಂದು ಸರ್ಟಿಫಿಕೇಟ್ ಇಟ್ಕೊಂಡು ನಾವು ಹೋಗೋಣ ಪ್ರಿಯರೇ. ಹಾಗಾಗಿ ಇನ್ನೂ ಒಂದೆರಡು ರೆಫರೆನ್ಸ್ ಹೊತ್ಕೊಂಡು ಈ ಪಾಠನ ಮುಗಿಸ್ಕೊಳ್ಳೋಣ. ನಮಗೇನು ಈಗ ಸಿಗತ್ತೆ ಇದರಿಂದ ಅಂತ ಅನ್ನಿಸ್ಬೋದು. ಈಗ ಅನ್ನಿರೇ ಒಂದ್ಸಲ ನಾನು ಎಕ್ಸಾಮ್ ಬರೋಕ್ಕೆ ವಿಶಾಖಪಟ್ಟಣಂ ಹೋಗಿದ್ದಾಗ ಫಸ್ಟ್ ಟೈಮ್ D1 ಅಥವಾ D2 ಅನಿಸುತ್ತೆ. ಅಲ್ಲಿ ಸುಮಾರು ಒಂದು ಶಾಮಿಯಾನೆಲ್ಲ ಹಾಕಿ ನಾವು ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇರ್ತೀವಿ, ನಿಮ್ಗೆ ಗೊತ್ತು. ಹಾಗೆ ರೋಲ್ ಹೋಗ್ತಾ ಬರ್ತಾ ಸ್ಟೂಡೆಂಟ್ಸ್ ಒಂದಿಬ್ಬರು ನಮ್ಮನ್ನ ಕೇಳಿದ್ರು, ಏನು ನಡೀತಿದೆ ಇಲ್ಲಿ ಅಂತ. ಎಕ್ಸಾಮ್ ನಡೀತಾ ಇದೆ. ಏನು ಎಕ್ಸಾಮ್? ಥಿಯಾಲಜಿ ಎಕ್ಸಾಮ್. ಏನು ಸಿಗುತ್ತೆ ಇದರಿಂದ? ಅಲ್ಲ, ಇದು ಡಿಪ್ಲೊಮಾ ಡಿಗ್ರಿ ಇದೆ, ಮತ್ತು ಬ್ಯಾಚುಲರ್ ಡಿಗ್ರಿ ಇದೆ, ಮಾಸ್ಟರ್ ಡಿಗ್ರಿ ಸರಿ ಇದೆ. ಇದರಿಂದ ಏನು ಸಿಗುತ್ತೆ? ಕೆಲಸನ ಸಿಗುತ್ತಾ? ಇದರಿಂದ ಯಾವ ಕಂಪ್ನಿಯವ್ರು ಕೆಲಸ ಕೊಡ್ತಾರಾ? ಏನು ಇದನ್ನ ಯೂಸು ಅಂತ ಕೇಳ್ತಿದ್ದಾರೆ. ಇದೇ ಮಾತು. ಇದಕ್ಕೆ ಏನಂತ ಉತ್ತರ ಕೊಡ್ತೀರ ನೀವಾಗ? ಆಗ ನಾನು D1 ಆಗ ಅನಿಸುತ್ತೆ. ನಾನು ಏನಂತ ಉತ್ತರ ಕೊಡಲಿ ಆಗ? ಇಲ್ಲ, ಡಿಗ್ರಿ ಆದಮೇಲೆ ಗೊತ್ತಾಗುತ್ತೆ ನನಗೂ ಕೂಡ. ಈಗ ನಾನು ಬೇಸಿಕ್ D1 ಬರೆಯೋಕ್ಕೆ ಬಂದಿದ್ದೀನಿ, ನಾನು ಅದನ್ನೇ ಓದ್ತಾ ಇದ್ದೀನಿ ಅಂತ ಹೇಳಿದೆ ಅವನಿಗೆ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ಈ ಮಾತನ್ನು ಆ ಕಾಲದಲ್ಲಿ ಪೇತ್ರನೇ ಕೇಳಿದ್ದಾನೆ. ಇವ್ರು ಯಾರನ್ನ? ಯೇಸು ಸ್ವಾಮಿನ. ನಮಗೇನು ಲಾಭ ಇದರಿಂದ? ನಿನ್ನಿಂದೆ ಬರೋದ್ರಿಂದ. ನೀನು ಹೇಳ್ತಿದ್ದಲ್ಲ ಈ ಮಾತನ್ನೆಲ್ಲ, ಪರಲೋಕದ ಸಾಮ್ಯಗಳು ಎಷ್ಟೊಂದು ಹೇಳಿದಾರಲ್ವಾ, ಈ ಇದರಿಂದ ನಮಗೇನು ಲಾಭ?
ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 27 ಮತ್ತು 28ನೇ ವಚನ. ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಮ್ಯಾಥ್ಯೂ 19th ಚಾಪ್ಟರ್ ವರ್ಸ್ 27 and 28. ಆಗ ಪೇತ್ರನು ಆತನನ್ನು ಅಂದರೆ ಯೇಸು ಕ್ರಿಸ್ತನನ್ನು, ಈಗೋ ನಾವು ಎಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೆ ಏನು ದೊರಕುವುದು ಎಂದು ಕೇಳಲು ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಎಷ್ಟು ಭಯಂಕರವಾಗಿದೆ ಮಾತು ನೋಡಿ. ಇಸ್ರೇಲ್ 12 ಕುಲ ಅಂದರೆ ಏನು? ನೀವು ಓದ್ತಿದ್ರೆ ಮೈ ನಡ್ಕ ಉಂಟಾಗುತ್ತೆ. ನೀವು ವಿಮೋಚನಾ ಕಾಂಡದಿಂದ ಓದ್ಕೊಂಡು ಬನ್ನಿ. ಆದಿಕಾಂಡದಿಂದ 12 ಕುಲ ಅಂದರೆ ಯಾರು? ಯಾಕೋಬನ ಸಂತತಿ. ಆ ಸಂತತಿಗೋಸ್ಕರ ತಂದೆಯಾದ ದೇವರು ಎಷ್ಟು ಕಷ್ಟಪಟ್ಟರು. ಐಗುಪ್ತ ದೇಶದಿಂದ ಬರ ಮಾಡಿದ್ರು, ಮಹತ್ ಕಾರ್ಯಗಳನ್ನ ಮಾಡಿದ್ರು, ಎಷ್ಟೊಂದು ಸಲ ಕ್ಷಮಿಸಿದ್ರು ಅವ್ರನ್ನ, ಎಷ್ಟೊಂದು ಚಾನ್ಸ್ ಕೊಟ್ಟರು. ತನ್ನ ಹೆಂಡತಿ ಥರ ಆ ಇಸ್ರೇಲ್ ಜನಾಂಗನ 12 ಕುಲಗಳನ್ನ ತಂದೆಯಾದ ದೇವರು ಪ್ರೀತಿ ಮಾಡಿದ್ರು. ನನ್ನ ಹೆಂಡತಿ. ಆ ಒಂದು 12 ಕುಲಗಳಿಗೆ ನಾವು ಏನು ಮಾಡ್ತೀವಂತೆ? ನ್ಯಾಯ ತೀರಿಸ್ತೀವಂತೆ. ಏನಂತ ಹಾಕಿದಾರಲ್ಲಿ? ನ್ಯಾಯ 12 ಕುಲಗಳಿಗೆ. ಈ ಲೋಕ ರೀತಿಯಿಂದ ಯೋಚನೆ ಮಾಡಿ ಸ್ವಲ್ಪ. ಇದು ಒಂದು ಬಿಸ್ನೆಸ್ ಆಫರ್ ಅಲ್ವಾ? ಲೋಕ ರೀತಿಯಿಂದ ಹೇಳ್ತಾ ಇರೋದು ಇದು. ಏನು ಕೊಡ್ತೀಯಪ್ಪ ನನಗೆ ಅಂತ ಕೇಳಿದ್ರೆ ಯಾರಾದರೂ, ಇದು ದುಡ್ಡು ಕೊಡ್ತೀನಿ ಅಂತಾರೆ, ಇಷ್ಟು ಕೂಲಿ ಕೊಡ್ತೀನಿ ಅಂತಾರೆ. ಪ್ರಯತ್ನ ಅದೇ ಥರ ಕೇಳ್ತಾರೆ. ನಾನು ನಿಮ್ಮನ್ನು ಹಿಂಬಾಲಿಸ್ತೀನಿ, ಇಂಥ ಕಡೆ ಈಗ ಎಲ್ಲೋ ತೋಟ ಕೆಲಸಕ್ಕೆ ಬರಬೇಕು, ಬರ್ತೀನಿ, ಏನು ಕೊಡ್ತೀನಿ ಅಂತ ಕೇಳ್ತಾರೆ ಗೊತ್ತಾ? ಸಾಮಾನ್ಯವಾಗಿ ಎಲ್ಲರೂ ಇಷ್ಟು ಕೂಲಿ ಕೊಡ್ತೀನಿ ಅಂತಾರೆ. ಅದೇ ರೀತಿ ಆಯ್ತಲ್ಲ ಇದು ಕೂಡ. ಯೇಸು ಸ್ವಾಮಿನ ಅವ್ರು ಬಂದು ಏನಂತ ಕೇಳ್ತಿದ್ದಾರೆ? ನಾನು ನಿಮ್ಮನ್ನ ಹಿಂಬಾಲಿಸ್ತೀನಿ ಸ್ವಾಮಿ, ನನಗೇನು ಕೊಡ್ತೀಯ? ಸಿಂಹಾಸನ. ಯಾರಿಗುಂಟು ಯಾರಿಗಿಲ್ಲ ಈ ಸಿಂಹಾಸನ. ಇದು ಕೂಡ ಒಂದು ಬಿಸ್ನೆಸ್ ಆಫರ್ ಅಂತ ಹೇಳ್ತೀರ ನೀವು? ಇದು ಕೂಡ ಒಂದು ಬಿಸ್ನೆಸ್ ಆಫರ್. ಲೋಕ ರೀತಿಯಿಂದ ಮಾತ್ರ ನಾನು ಹೇಳ್ತಾ ಇರೋದು. ಹಾಗಾಗಿ ಪ್ರೀತಿಯ ಸಹೋದರ ಇದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸುಮಾರು ಜನ, ಸೈಟ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ತಪ್ಪೇನಿಲ್ಲ. ಕಷ್ಟಪಟ್ಟು ಸಂಪಾದನೆ ಮಾಡ್ತಾಯಿದ್ದೀವಿ, ಸ್ವಾಭಿಮಾನದಿಂದ ಬದುಕಬೇಕು. ಯಾರ ಹತ್ರನೂ ಕೈ ನೀಡಿ ಹಣ ಕೇಳೋದಕ್ಕಾಗೋದಿಲ್ಲ. ಹಾಗಾಗಿ ಕಷ್ಟಪಟ್ಟು ಸಂಪಾದನೆ ಮಾಡ್ತಿರೋ ಹಣನ ವ್ಯಯ ಮಾಡಬೇಡಿ, ಪೋಲು ಮಾಡಬೇಡಿ, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ. ದೇವರ ಕೆಲಸಕ್ಕೆ ಮೊದಲ ಆದ್ಯತೆ ಕೊಟ್ಟು ಆಮೇಲೆ ಮಾಡಿ. ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪೇನಿಲ್ಲ. ಅದು ಎಲ್ಲದಕ್ಕಿಂತ ದೊಡ್ಡ ಇನ್ವೆಸ್ಟ್ಮೆಂಟ್ ಯಾವುದಿದೆ? ಇಲ್ಲಿದೆ, ಸಿಂಹಾಸನ. 12 ಕುಲಗಳಿಗೆ ನ್ಯಾಯ ತೀರಿಸುವಂಥ ಪೋಸ್ಟು, ಆ ಪೊಸಿಷನ್ ನಮ್ಗೆ ಕೊಡ್ತಾ ಇದ್ದಾರೆ. ಇದನ್ನು ಬೇಕಂದರೆ ನಾನು ಆಗಲೇ ಹೇಳ್ದಂಗೆ, ನೀವು ನಿಜವಾದ ಕ್ರೈಸ್ತರಾಗಿ, ಯಥಾರ್ಥವಂತ ಕ್ರೈಸ್ತರಾಗಿ, ಇದ್ದದ್ದು ಇದ್ದ ಹಾಗೆ ತಪ್ಪನ್ನು ಒಪ್ಪಿಕೊಳ್ಳುವಂಥ ಕ್ರೈಸ್ತರು, ಇದ್ದದ್ದು ಇದ್ದ ಹಾಗೆ ಹೇಳುವಂಥ ಕ್ರೈಸ್ತರು, ತನ್ನ ನೆರೆಯವರನ್ನು ಬರೀ ಬಾಯಿ ಮಾತಿನಲ್ಲಿ ಪ್ರೀತಿಸೋದಲ್ಲ, ಹೃದಯದಿಂದ ಪ್ರೀತಿಸುವಂಥವರು. ನೆರೆಯವನು ಅಂದರೆ ಮುಸಲ್ಮಾನರಿರ್ಬೋದು, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಸಹೋದರಗಳಿರ್ಬೋದು, ನಮ್ಮ ನೆಂಟರಿಷ್ಟರಿರ್ಬೋದು, ಯೇಸು ಕ್ರಿಸ್ತನ ಅರಿಯದವರು ಇರ್ಬೋದು, ಅರಿದೇ ಇರೋರು ಇಲ್ಲದೇ ಇರೋರು ಕೂಡ ಇರ್ಬೋದು. ಎಲ್ಲರನ್ನೂ ನಿನ್ನಂತೆಯೇ ಪ್ರೀತಿಸಿರಿ. ಇದು ತಾನೇ ಯೇಸು ಸ್ವಾಮಿ ಒಂದು ಹೊಸ ಆಜ್ಞೆ ಕೊಟ್ಟಿದ್ದಾರೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ ಒಂದು ಹೊಸ ಆಜ್ಞೆ ನಾನು ನಿಮ್ಗೆ ಕೊಡ್ತೀನಿ, 14ನೇ ಅಧ್ಯಾಯದಲ್ಲಿದೆ. ನಾನು ಹೇಗೆ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನೋ ಅದೇ ರೀತಿ ನೀವು ಕೂಡ ಎಲ್ಲರನ್ನು ಪ್ರೀತಿ. ಮೊದಲನೇ ಬೇಸಿಕ್ ಕಾನ್ಸೆಪ್ಟೇ ಪ್ರೀತಿ, ಪ್ರೇಮ. ಆಮೇಲೆ ನೀನು ವಾಕ್ಯ ಹೇಳೋದು, ನೀನು ಬೈಬಲ್ ಪರ್ಯಟನೆ ಮಾಡೋದು, ಹಾಡು ಹೇಳೋದು, ಬೋಧನೆ ಮಾಡೋದು. ನೀವೊಂದು ಯೂನಿವರ್ಸಿಟಿ ಪ್ರೊಫೆಸರ್ಗೆ, ಕನ್ನಡ ಪ್ರೊಫೆಸರ್ ಅಥವಾ ತೆಲುಗು ಪ್ರೊಫೆಸರ್, ಒಬ್ಬ ಹಿಂದೂ ಅಂತಲೇ ಇಟ್ಕೊಳ್ಳಿ, ಅವ್ರಿಗೆ ಒಂದು 1 ಲಕ್ಷ 2 ಲಕ್ಷ ನಾನು ಸಂಬಳ ಕೊಡ್ತೀನಿ, ಇದು ಪೂರ್ತಿಯಾಗಿ ಓದಿ ನಮ್ಗೆ ಹೇಳಿ ಅಂದರೆ ಅವರು ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಬಿಡ್ತಾರೆ. ಕೊಡ್ತಾರಾ ಕೊಡಲ್ವಾ? ಅಬ್ರಹಾಮ ಯಾರು, ಅವರ ಸಂತತಿ ಯಾರು, ಯಾಕೋಬ ಯಾರು, ಅವ್ನಿಗೆ ಎಷ್ಟು ಮಕ್ಕಳು, ಯೇಸು ಕ್ರಿಸ್ತ ಯಾವಾಗ ಬಂದರು, ಅವ್ರು ಯಾರು ಸಂತತಿ, ಅಪೊಸ್ತಲರು ಯಾರು, ಎಷ್ಟು ಜನ, ಕೊಡೋದಿಲ್ವ? ಇದೆಲ್ಲ ಎಲ್ಲರೂ ಕೊಡ್ತಾರೆ. ಆದರೆ ಅವರು ಪವಿತ್ರಾತ್ಮ ಪ್ರೇರಣೆಯಿಂದ ತಮ್ಮ ಹೃದಯದಲ್ಲಿ ಅದನ್ನು ಬರ್ಕೊಳ್ತಾ ಇದ್ದಾರಾ? ಇಲ್ಲ, ಬರೀ ಕೇವಲ ಹಣಕ್ಕಾಗಿ ಬೋಧನೆ ಮಾಡ್ತಾರೆ. ನಾವು ನಿಜವಾದ ಕ್ರೈಸ್ತರಾದವರು ಆ ಥರ ಮಾಡಬಾರ್ದು ಪ್ರಿಯರೇ. ಹೃದಯವೆಂಬ ಹಲಿಗೆಗಳ ಮೇಲೆ ನಿಮ್ಮ
ತಂದೆಯಾದ ದೇವರ ಮಾತುಗಳನ್ನ ಬರ್ಕೊಳ್ಳಿ, ಹೃದಯದಿಂದ ಮಾತಾಡಿ, ಹೃದಯದಿಂದ ಪ್ರೀತಿ ಮಾಡಿ. ಬರೀ ಬಾಯಿ ಮಾತಿನಿಂದ ನೀವು ಪ್ರೀತಿ ಮಾಡಬೇಡಿ. ಬರೀ ಬಾಯಿ ಮಾತಿಂದ ಬನ್ನಿ ಊಟಕ್ಕೆ ಅಂತ ಕರಿಬೇಡಿ, ಹೃದಯದಿಂದ ಕರೀರಿ. ಇದೇ ಬೈಬಲ್ನ ಬೇಸಿಕ್ ಕಾನ್ಸೆಪ್ಟ್, ಪ್ರೇಮ, ಪ್ರೀತಿ. ಇದಿತ್ತು ಅಂದರೆ ಯಾರಿಗೂ ಮೋಸ ಮಾಡೋದೇ ಇಲ್ಲ. ಕರೆಕ್ಟ್ ಒಪ್ಕೊಳ್ತೀರಾ? ನಾನೀಗ ಇವ್ರನ್ನ ಪ್ರೀತಿ ಮಾಡ್ತೀನಿ, ಮನೆಯವ್ರನ್ನ ಪ್ರೀತಿ ಮಾಡ್ತೀನಿ, ಎದುರುಗಡೆಯವ್ರನ್ನ ಪ್ರೀತಿ ಮಾಡ್ತೀನಿ ಅಂದರೆ ಅವ್ರ ಹತ್ರ ನನಗೆ ಜಗಳಕ್ಕೆ ಆಸ್ಪದನೇ ಇಲ್ಲ. ಅದೇ ಯೇಸು ಸ್ವಾಮಿ ಮಾಡಿದ್ದು. ಎಷ್ಟು ಹೊಡೆಸ್ಕೊಂಡ್ರು, ಎಷ್ಟು ಬೈಸ್ಕೊಂಡ್ರು, ಎಷ್ಟು ಅನ್ಯಾಯಕ್ಕೆ ಒಳಗಾದ್ರೂ ಪ್ರೀತಿ ಮಾಡ್ತಿರೋದ್ರಿಂದಾನೇ ಅವರು ತಿರುಗಿ ಏನು ಹೇಳಿಲ್ಲ. ನನ್ನ ಸಹೋದರರು ಇವರು ಏನು ಅರಿಯದೆ ಮಾಡ್ತಿದ್ದಾರೆ. ಯಾರಾದರೂ ನಮ್ಮ ಹತ್ರ ಬಿಡ್ತಿದ್ದೀವ ಸಮಾಜದಲ್ಲಿ? ಯಾರು ಸಮಾಜದಲ್ಲಿ ಹತ್ರ ಹೋಗ್ಲಿ ಬಿಡಿ ಬ್ರದರ್ ಅಂತ ಬಿಡ್ತಾರೋ ಅವರೇ ನಿಜವಾದ ಕ್ರೈಸ್ತ. ಇಲ್ಲ ಅವ್ನು ಹಾಕಿ ಡೇಟ್ ಹಾಕಿ ಅವ್ನಿಗೆ ಕೇಸ್ ಹಾಕ್ರಿ, ಒಳಗಾಕ್ಸ್ರಿ ಅಂದರೆ ನಿಜವಾದ ಕ್ರೈಸ್ತ ಅಲ್ಲ. ಮೊದಲು ಪ್ರೀತಿ ತೋರಿಸಿ, ಬಿಟ್ಬಿಡಿ, ಕ್ಷಮಿಸಿ. ಹಂಗೂ ಆಗಿಲ್ಲ ಅವ್ರು ರಿಪೀಟ್ ಮಾಡ್ದ ಅಂದರೆ ಕಾನೂನು ಪ್ರಕಾರ ಒಪ್ಪಿಸ್ಬಿಡೋಣ, ನಾವು ಮಾಡೋದು ಬೇಡ. ಏನು ಈ ಬೇಸಿಕ್ ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ನಮ್ಮ ಜೀವನನ ಮುಂದುವರಿಸಬೇಕು ಪ್ರಿಯರೇ. ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 36 ಮತ್ತು 37ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 36, 37. ಗಾಸ್ಪೆಲ್ ಅಕಾರ್ಡಿಂಗ್ ಟು ಸೆಂಟ್ ಮಾರ್ಕ್ 8th chapter verse 36 and 37. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಡಬಹುದು? ನೋಡಿದ್ರ, ಪ್ರಾಣಕ್ಕಿಂತ ಈಡು ಏನು ಕೊಡೋಕ್ಕೆ ಸಾಧ್ಯ? ಹಾಗಾಗಿ ನೀನು ಪ್ರಾಣನೇ ಇಲ್ಲ ಅಂದಮೇಲೆ ಈ ಆಸ್ತಿ ಪಾಸ್ತಿ ಏನಕ್ಕೆ ಪ್ರಯೋಜನ? ಅಂಥ ಒಂದು ಪ್ರಾಣವನ್ನೇ ಈಡಾಗಿ ಕೊಟ್ಟು ನಮ್ಮನ್ನು ಖರೀದಿ ಮಾಡಿರ್ತಕ್ಕಂಥ ಯೇಸು ಕ್ರಿಸ್ತನ ನಿಜವಾದ ಅಗ್ರಸ್ಥಾನದಲ್ಲಿರ್ತಕ್ಕಂಥ ವ್ಯಾಪಾರಸ್ಥ. ಲೋಕ ರೀತಿಯಲ್ಲಿ ಯಾರಿಗೆ ಬೇಕಾದ್ರೂ ನಾವು ಚಾಲೆಂಜ್ ಮಾಡ್ಬೋದು. ಯೇಸು ಕ್ರಿಸ್ತನು ಖರೀದಿ ಮಾಡಿದಷ್ಟು ನೀವು ಖರೀದಿ ಯಾರೂ ಮಾಡಿಲ್ಲ. ಯೇಸು ಕ್ರಿಸ್ತನು ಕೊಟ್ಟಂಥ ಈಡನ್ನು ಯಾರು ಇದುವರೆಗೂ ಕೊಟ್ಟಿಲ್ಲ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರರೇ, ನಾವು ಈ ಒಂದು ವಾಕ್ಯನ ಹೃದಯದಲ್ಲಿ ಇಟ್ಕೊಳ್ಳೋಣ. ನಾವೆಲ್ಲ ಸ್ವಂತ ರಕ್ತದಿಂದ ಖರೀದಿ ಮಾಡಲ್ಪಟ್ಟಿದ್ದೇವೆ. ಹಾಗಾಗಿ ನಾವು ಯೇಸುವಿನ ಸಾರೂಪ್ಯವನ್ನು ಪಡೆದಕ್ಕೋಸ್ಕರ ನಾವು ಸಭೆಯಾಗಿ, ಸಹೋದರವಾಗಿ, ಐಕ್ಯತೆಯಿಂದ ನಾವು ಸೇರ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಈ ಥರ ಒಂದು ಸೆಮಿನಾರ್ಗಳನ್ನ ಮಾಡ್ತಾಯಿದ್ದೀವಿ. ಹಾಗೆ ನಾವೊಂದು ಅತ್ಯುತ್ತಮವಾದ ಕಡೆ ಇನ್ವೆಸ್ಟ್ ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಆ ಪರಲೋಕದ ಸಂಸ್ಥಾನಕ್ಕೋಸ್ಕರ ನಾವು ಇನ್ವೆಸ್ಟ್ ಮಾಡೋಣ. ಕೊನೆಯದಾಗಿ ಇನ್ನೊಂದು ಮಾತು ನಾನು ಹೇಳಿ ಒಂದು ಪಾಠ ಮುಗಿಸ್ತೀನಿ. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನ. ಪ್ರಿಯ, ಹಾಂ 14-15 ಇಲ್ಲ ಬದರ್. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 17 ಮತ್ತು 18ನೇ ವಚನ. ಇಹಲೋಕದ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಸ್ಥಿರ ಮತ್ತು ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತವರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು. ಈ ಮಾತನ್ನು ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ ಪ್ರಿಯರೇ. ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು. ಒಳ್ಳೆ ಅಸ್ಥಿವಾರವಾಗುವಂಥದ್ದು ಮುಂದಿನ ಕಾಲದಲ್ಲಿ ಯಾವುದ್ಯಾವುದೆಲ್ಲ ಹೇಳಿದ್ದು? ದಾನ ಧರ್ಮ ಮಾಡೋದು, ಪರೋಪಕಾರ ಮಾಡೋದು, ಇದನ್ನು ಮಾಡೋದು, ಸತ್ಕಾರ್ಯ ಮಾಡುವಂಥದ್ದು. ಸತ್ಕಾರ್ಯ ಅಂದ್ರೇನು? ಸತ್ಯ ಪ್ಲಸ್
ಕಾರ್ಯ, ಸತ್ಕಾರ್ಯ. ಸತ್ಯ ಅಂದ್ರೇನು? ಸತ್ಯವಾದ ವಾಕ್ಯ. ಕಾರ್ಯ ಅಂದ್ರೇನು? ಕೆಲಸ, ದೇವರ ಕೆಲಸ. ಸೆಮಿನಾರ್ ಅಂತಲೇ ಅಂದ್ಕೊಳ್ಳಿ, ಕೆಲಸ ಇದೊಂದು. ಹಾಗಾಗಿ ಸತ್ಕಾರ್ಯ ಮಾಡೋದು ಅಂದರೆ ಸತ್ಯವಾದ ವಿಷಯವನ್ನು ನಾವು ಪ್ರಕಟಿಸುವುದು. ಸತ್ಕಾರ್ಯ ಮಾಡುವುದರಲ್ಲಿ, ಪರೋಪಕಾರ ಮಾಡೋದರಲ್ಲಿ ನೀವು ನಿರತರಾಗಿರಿ. ಮುಂದಿನ ಕಾಲದಲ್ಲಿ ಸಿಗುವಂಥ ಆ ಒಂದು ಒಳ್ಳೆಯ ಅಸ್ಥಿವಾರಕ್ಕೋಸ್ಕರ ನೀವು ಇನ್ವೆಸ್ಟ್ ಮಾಡಿ. ಈಗ ನಾವೇನು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ, ಅದು ನಿಮ್ಮ ಜೀವನೋಪಾಯಕ್ಕೆ ತಾತ್ಕಾಲಿಕವಾಗಿ. ಏನು ಚಿಟ್ ಫಂಡ್ ಆಗ್ತಾಯಿದ್ದೀರ ನೀವು, ಏನು ಸೈಟ್ ಮೇಲೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀರ, ಅವೆಲ್ಲ ತಾತ್ಕಾಲಿಕಕ್ಕಾಗಿ, ಇಲ್ಲಿ ಬದುಕೋದಕ್ಕೋಸ್ಕರ ಮಾತ್ರ, ಇಲ್ಲಿ ತಿನ್ನೋದಕ್ಕೋಸ್ಕರ ಮಾತ್ರ. ನಿಮಗೆ ನಿತ್ಯ ಜೀವ ದೊರಕಬೇಕು ಅಂದರೆ ನೀವು ಅಲ್ಲಿ ಆಸ್ತಿ ಮಾಡಬೇಕು. ಭೂಲೋಕದಲ್ಲಿ ನೀವು ಗಂಟು ಮಾಡಿಟ್ಟುಕೊಳ್ಳಬೇಡಿರಿ. ಮತ್ತಾಯನ ಬರೆದ ಸುವಾರ್ತೆ ನೀವು 6ನೇ ಅಧ್ಯಾಯ ಓದ್ಕೊಳ್ಳಿ. ಆಮೇಲೆ ಇಲ್ಲಿ ನುಸಿ ಹಿಡಿದು ಹಾಳಾಗೋಗುತ್ತೆ. ದೇವರ ರಾಜ್ಯಕ್ಕಾಗಿ ನೀವು ತವಕ ಪಡಿರಿ, ಆಗ ನಿಮಗೆ ಇಲ್ಲಿ ಏನೇನು ಬೇಕೋ ಅದೆಲ್ಲ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದಾರಲ್ಲ ಯೇಸು ಸ್ವಾಮಿ. ಎಲ್ಲ ರೀತಿ ಹೇಳಿದ ಮೇಲೂ ಕೂಡ ನಾವು ಯಾಕೆ ಆ ವಾಕ್ಯನ ಬಿಟ್ಟು ಹೋಗ್ತಾ ಇದ್ದೀವಿ? ಯಾಕೆ ಲೋಕಾರೀತಿನೇ ನಾವು ಪಳಗ್ತಾ ಇದ್ದೀವಿ? ಯಾಕೆ ಲೋಕಾರೀತಿ ಯೋಚನೆ ಮಾಡ್ತಾಯಿದ್ದೀವಿ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಬೇಕು ಪ್ರಿಯರೇ. ಎಲ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಸಿಗುತ್ತೋ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ತಾನೆ. ಅದೇ ರೀತಿ ನಾವು ರಿಟರ್ನ್ಸ್ ಎಲ್ಲಿ ಸಿಗುತ್ತೆ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋಣ. ಆ ರಿಟರ್ನ್ಸ್ಗೋಸ್ಕರ ಒಂದು ವಾಕ್ಯ ಇದೆ ನೋಡಿ, ಅತ್ಯುತ್ತಮವಾಗಿ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 44ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 44ನೇ ವಚನ. ಪ್ರಿಯ, ಅತ್ಯುತ್ತಮ. ಇದು ಪರಲೋಕ ರಾಜ್ಯದ ಕುರಿತು ಸುಮಾರು ಸಾಮ್ಯಗಳು ಯೇಸು ಸ್ವಾಮಿ ಹೇಳ್ತಾ ಬರ್ತಾರೆ. ಅದರಲ್ಲಿ ಇದೊಂದು ಸಾಮ್ಯ ಅತ್ಯುತ್ತಮವಾಗಿದೆ ನೋಡಿ. ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಮ್ಯಾಥ್ಯೂ 13th chapter verse 44. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬ ಏನು ಮಾಡ್ದ ಅಂತೆ, ಅದನ್ನು ಕಂಡುಕೊಂಡ ಅಂತೆ. ಆ ಹೊಲದ ಒಳಗಡೆ ಏನೋ ಇದೆಯಲ್ಲ ದ್ರವ್ಯ ಅಂತ ಕಂಡುಕೊಂಡ್ಬಿಟ್ನಂತವನು. ಹಾಂ, ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಟ್ಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ಅರ್ಥ ಆಯ್ತಾ ಇದೇನು ನಿಮಗೆ ಈ ಸಾಮ್ಯ? ಆ ಒಂದು ವ್ಯಕ್ತಿಗೆ ಈ ಹೊಲದಲ್ಲಿ ನಿಧಿ, ಉದಾಹರಣೆ ಹೇಳ್ತೀನಿ, ಈ ಹೊಲದಲ್ಲಿ ನಿಧಿ ಇದೆ ಅಂತ ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಈ ಹೊಲದಲ್ಲಿ ನಿಧಿ ಇದೆ, ಎಷ್ಟೋ ಕೋಟಿಗೆ ಬೆಲೆ ಬಾಳುತ್ತಂತೆ ಆ ನಿಧಿ ಅನ್ನೋ ವಿಷಯ ಇವನು ಕಂಡುಕೊಂಡು ಏನು ಮಾಡ್ದೆ, ಯಾರಿಗೂ ಹೇಳಿಲ್ಲ. ಅದನ್ನು ಹಾಗೆ ಮುಚ್ಚಿಟ್ಬಿಟ್ಟು ಆ ಹೊಲನ ಹೆಂಗಾರು ಖರೀದಿ ಮಾಡಬೇಕಲ್ಲ ನಾನು ಅಂದ್ಬಿಟ್ಟು, ಅದಕ್ಕೆ ಹೊಲಕ್ಕೆ ಉದಾಹರಣೆ ಒಂದು 5 ಕೋಟಿ ಅಂತ ಇಟ್ಕೊಳ್ಳಿ. 5 ಕೋಟಿ ಸಂಪಾದನೆ ಮಾಡ್ದ ಕಷ್ಟಪಟ್ಟು, ಯಾರಿಗೂ ಹೇಳಿಲ್ಲ. ಅದು ಹಾಳು ಕೊಂಪೆ ಥರ ಮಾಡಿಟ್ಬಿಟ್ಟು ಆ ಹೊಲನ ಯಾರ ಕಣ್ಣಿಗೂ ಬೀಳ್ದಿರೋ ಥರ ಏನೋ ಲಿಟಿಗೇಷನ್ ಅಂತ ಇವನೇ ಸೃಷ್ಟಿ ಮಾಡಿ ಇವನೇ ಮೆತ್ತಗೆ ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಸಂಪಾದನೆ ಮಾಡಿ 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 ಯಾವಾಗ ಒಂದು 5 ಕೋಟಿ ಸಂಪಾದನೆ ಮಾಡ್ದ, ಹೋಗಿ ಆ ಹೊಲನ ಕೊಂಡ್ಕೊಂಬಿಟ್ಟ. ಯಾಕೆ ಕೊಂಡುಕೊಂಡ? ಯಾಕೆ ಕಷ್ಟಪಟ್ಟು